ಇವತ್ತಿನ ಕ್ಲಾಸಲ್ಲಿ ನಿಮಗೆ ಬೇಸಿಕ್ಸ್ನ ಹೇಳ್ತಿದ್ದೇನೆ. ಸೊ ನಾನು ಫಸ್ಟ್ ಕ್ಲಾಸಲ್ಲಿ ಹೇಳಿದ್ದೆ ನಿಮಗೆ ಏನಂತ, ಮ್ಯಾಥಮೆಟಿಕ್ಸ್ ಎಲ್ಲಿ ಯೂಸ್ ಆಗ್ತದೆ ಅಂತ ಹೇಳಿದ್ದೆ. ಮ್ಯಾಥಮೆಟಿಕ್ಸ್ ನಮಗೆ ಯಾಕೆ ಬೇಕಂತ ಹೇಳಿದ್ದೆ. ಮ್ಯಾಥಮೆಟಿಕ್ಸ್ ನಮಗೆ ಯಾಕೆ ಬೇಕಂತ ನಾನು ಹೇಳಿದ್ದೆ. ಅದು ಒಂದು ಪಾಯಿಂಟ್ ನೆನಪಿದೆಯಾ ನಿಮಗೆ? ಮ್ಯಾಥಮೆಟಿಕ್ಸ್ ನಮಗೆ ಏನಾದರೂ ಕೆಲಸವನ್ನು ನಡೆಯಲು ಬೇಕಂತ ಹೇಳಿದ್ದೆ. ಕೆಲಸ, ಯಾವ ಕೆಲಸ, ಎಂಥ ಕೆಲಸನ ನೋಡೋಣ. ಅಲ್ಲಿ ನಿಮಗೆ ಕೆಲವೊಂದಿಷ್ಟು ಅರ್ಥ ಆಗಿರುತ್ತೆ, ಕೆಲವೊಂದು ಜನರಿಗೆ ಅರ್ಥ ಆಗಿರಲ್ಲ. ಸೊ ಇವತ್ತಿನ ಕ್ಲಾಸಲ್ಲಿ ಅದೆಲ್ಲ ಡೌಟ್ನ ನಿಮಗೆ ಕ್ಲಿಯರ್ ಮಾಡ್ತೀನಿ. ಸೊ ನೀವೇನು ಮಾಡಬೇಕಂದ್ರೆ ನನ್ನ ಪೂರ್ತಿ ಈ ಕ್ಲಾಸ್ ಎಂಡ್ ಆಗೋ ತನಕ ಕಾನ್ಸಂಟ್ರೇಷನ್ ಹಾಕಿ ನೀವು ಕೇಳ್ತೀರಾ? ಹಾಂ, ಏನಂದರೆ ನಿಮಗೆ ಅಲ್ಲಿ ಫಸ್ಟ್ ಕ್ಲಾಸಲ್ಲೇ ಹೇಳಿದ್ದೆ ನಾನು, ಏನಾದರೂ ಕೆಲಸ ಮಾಡಬೇಕಂದ್ರೆ ನಿಮಗೆ ಮ್ಯಾಥಮೆಟಿಕ್ಸ್ ಬೇಕಾಗ್ತದೆ ಅಂತ ಹೇಳಿದ್ದೇನೆ. ಎಂಥ ಕೆಲಸ ಈಗ ನೋಡೋಣ. ಈಗ ನೀವು ಮನೆಯಲ್ಲಿ ಈಗ ನಿಮಗೆ ಬ್ಯಾಡ್ ಸಿಚುವೇಶನ್ ಇರ್ತಿರ್ತದೆ ಮನೆಯಲ್ಲಿ ಅಂತ ಅಂದ್ಕೊಳ್ಳಿ. ಅಂದರೆ ಕಷ್ಟದ ಸಿಚುವೇಶನ್ ಇರ್ತಿರ್ತದೆ, ದುಡ್ಡು ಅವೆಲ್ಲ ಬೇಕಾಗಿರುತ್ತೆ. ನೀವೇನು ಮಾಡ್ತಿರ್ತೀರ, ಏನಾದರೂ ಬಿಸ್ನೆಸ್ನ ಸ್ಟಾರ್ಟ್ ಮಾಡೋದಕ್ಕೆ ಪ್ಲ್ಯಾನಿಂಗ್ ಇಟ್ಟಿರ್ತೀರ. ಏನಾದರೂ ಬಿಸ್ನೆಸ್ನ ನಿಮ್ಗೆ ಏನೇನು ಬರ್ತಿರತ್ತೆ ಅದನ್ನು ಮಾರಾಟ ಮಾಡೋದಕ್ಕೆ ನೀವು ಪ್ಲ್ಯಾನಿಂಗ್ ಇಟ್ಟಿರ್ತೀರ. ಏನಾದರೂ ಅಂದ್ಕೊಳ್ಳಿ, ಒಬ್ಬೊಬ್ಬರು ಕುಕ್ಕಿಂಗ್ ಬರೋದ್ರಲ್ಲಿ ಕುಕ್ಕಿಂಗ್ದು ಪ್ಲ್ಯಾನಿಂಗ್ ಇಟ್ಟಿರ್ತಾರೆ. ಒಬ್ಬೊಬ್ಬರು ಏನಾದರೂ ಡಾಲ್ಸ್ ಹಿಂಗೆ ರೆಡಿ ಮಾಡೋದಕ್ಕೆ ಬರ್ತಿತ್ತಂತ ಅವ್ರು ಅದರದ್ದೊಂದು ಪ್ಲ್ಯಾನಿಂಗ್ ಇಟ್ಟಿರ್ತಾರೆ. ಹಿಂಗೆ ಏನೇನು ಥಿಂಗ್ಸ್ನ ರೆಡಿ ಮಾಡೋದಕ್ಕೆ ಅವ್ರಿಗೆ ಬರ್ತಿರತ್ತೆ, ಅದ್ರ ಬಗ್ಗೆ ಅವ್ರು ಥಿಂಕ್ ಮಾಡಿ ಪ್ಲ್ಯಾನಿಂಗ್ ಇಟ್ಟು ಯಾವ ಸೆಲ್ಲಿಂಗ್ ಯಾವ ಆಗ್ತಾವ ಅದೆಲ್ಲನ ನೋಡಿ ಅವರು ಮಾಡ್ತಿರ್ತಾರೆ ಅಂತ ಅಂದ್ಕೊಳ್ಳಿ. ಬಿಸ್ನೆಸ್ ಮಾಡ್ತಿರ್ತಾರೆ. ಅಲ್ಲಿ ಮಾಡುವಾಗ ಅವೇನೇನು ರೆಡಿ ಮಾಡಿರ್ತಾರೆ ಅಲ್ಲ, ಸೊ ಅಲ್ಲಿ ಕೂಡ ಕೆಲವೊಂದು ಕಡೆ ಮ್ಯಾಥಮೆಟಿಕ್ಸ್ ಬೇಕಾಗ್ತದೆ. ಏಕೆಂದರೆ ಹೇಗೆ ಬೇಕಾಗ್ತದೆ ಅಂದರೆ, ಈಗ ನೀವು ಅಂದ್ಕೊಳ್ಳಿ ಏನೋ ಒಂದು ಪೇಡಾನ ರೆಡಿ ಮಾಡಿದ್ದೀರಾ ಅಂತ ಅಂದ್ಕೊಳ್ಳಿ. ಅದಕ್ಕೆ ನೀವು ಈ ಥರ ಶೇಪಲ್ಲಿ, ಕರೆಕ್ಟ್ ಎಕ್ಸಾಕ್ಟ್ ಶೇಪಲ್ಲಿ ನೀವು ಅದಕ್ಕೆ ಮಾಡ್ತೀರಾ. ಈಗ ಪೇಡ ಮಾಡಿ ಅದನ್ನು ಈ ಥರ ಹೆಂಗೆಂಗೋ ಮಾಡಿ ಪೇಡ ಮಾರಾಟ ಮಾಡ್ತೀರಾ? ಇಲ್ಲ ತಾನೇ? ಕರೆಕ್ಟ್ ಶೇಪ್, ಈ ಥರ ಒಂದೊಂದು ಶೇಪ್ ಹಾಕಿರ್ತೀರ. ಕೆಲವೊಂದು ಸ್ವೀಟ್ಸ್ಗಳಲ್ಲಿ ಈ ಥರ ಶೇಪ್ ಹಾಕಿರ್ತೀರ, ಕೆಲವೊಂದು ಸ್ವೀಟ್ಸ್ಗಳಲ್ಲಿ ಈ ಥರ ಶೇಪ್ನ ಕೊಟ್ಟಿರ್ತೀರ. ಇವೆಲ್ಲ ಏನು ಮ್ಯಾಥಮೆಟಿಕ್ಸಲ್ಲೇ ಕಲಿತೀರ. ಇವೆಲ್ಲ ಮ್ಯಾಥಮೆಟಿಕ್ಸಲ್ಲೇ ಬರ್ತದೆ. ಈ ಥರ ಶೇಪ್ ಕೊಟ್ಟು ಇದು ಯಾವ ಶೇಪ್ ಇದೆ ಅದೆಲ್ಲ ನೀವು ಥಿಂಕ್ ಮಾಡ್ತೀರಿ ತಾನೆ. ಸೊ ಇಲ್ಲಿ ಮ್ಯಾಥಮೆಟಿಕ್ಸ್ ಅಂತ ಬಂತು ಶೇಪ್ ಮಾಡುವಾಗ. ಸೊ ಇನ್ನು ನೀವು ಅದು ಪ್ರಾಡಕ್ಟ್ ಮಾಡಿರ್ತೀರ, ಏನಾದರೂ ಪೇಡ, ಸ್ವೀಟ್ಸ್, ಕುಕ್ಕಿಂಗ್ ಹಿಂಗೇನಾದರೂ ನೀವು ರೆಡಿ ಮಾಡಿರ್ತೀರ. ಅದು ನಿಮಗೆ ಮಾರಾಟ ಮಾಡಬೇಕು. ಮಾರಾಟ ಮಾಡಬೇಕಂದ್ರೆ ನಿಮಗೆ ಸ್ವಲ್ಪ ಮ್ಯಾಥಮೆಟಿಕ್ಸ್ ನಾಲೆಜ್ ಬೇಕು. ಏನಾದರೂ ಸಣ್ಣ ಪುಟ್ಟ ನಾಲೆಜ್ ಆದರೂ ಬೇಕು ನಿಮಗೆ ಮ್ಯಾಥಮೆಟಿಕ್ಸ್ದು. ಮಾರಾಟ ಮಾಡಬೇಕಾದ್ರೆ ಸಣ್ಣ ಪುಟ್ಟ ನಾಲೆಜ್ ಬೇಕಾಗ್ತದೆ. ಮ್ಯಾಥಮೆಟಿಕ್ಸ್ ಇಲ್ಲಿ ಯೂಸ್ ಆಯಿತು, ಮ್ಯಾಥಮೆಟಿಕ್ಸ್ ಇಲ್ಲಿ ಕೂಡ ಯೂಸ್ ಆಯಿತು ಬಿಸ್ನೆಸ್ಸಲ್ಲಿ. ಮತ್ತು ಅಂದ್ಕೊಳ್ಳಿ, ನೀವು ಕೆಲವೊಂದಿಷ್ಟು ಏನಾದರೂ ಡ್ರೀಮ್ಸ್ನ ಇಟ್ಟಿರ್ತೀರ. ಏನಂದರೆ ಈಗ ಸ್ಕೂಲಲ್ಲಿ ಹೋಗ್ತಿರ್ತೀರ, ಟೀಚರ್ಸ್ಗಳು ಏನು ಹೇಳ್ತಿರ್ತಾರೆ ಅದು ಎಲ್ಲ ಚೆನ್ನಾಗಿ ಕ್ಲಾಸಸ್ನ ಕೇಳ್ತೀರ. ಆ ಕ್ಲಾಸ್ ಕೇಳ್ತಾ ನಿಮ್ಮ ಮೈಂಡಲ್ಲಿ ಏನಾದರೂ ಡ್ರೀಮ್ಸ್ನ ಬಂದಿರತ್ತೆ. ಏನಂದರೆ ನೀವು ಟೀಚರ್ಸ್ಗಳನ್ನು ನೋಡಿ ನೀವು ಅಂದ್ಕೊಂಡಿರ್ತೀರ, ನಾನು ಇಂಜಿನಿಯರ್ ಆಗಬೇಕು, ಡಾಕ್ಟರ್ ಆಗಬೇಕು, ಮತ್ತು ಟೀಚರ್ಸ್ ಆಗಬೇಕು, ಹೀಗೆಲ್ಲ ಅಂದ್ಕೊಂಡಿರ್ತೀರ. ಹಾಂ, ಡಾಕ್ಟರ್ ಆಗಬೇಕಂತ ಅಂದ್ಕೊಂಡಿರ್ತೀರ ಅಂತ ತಿಳ್ಕೊಳ್ಳಿ. ನೀವು ಡಾಕ್ಟರ್ ಆಗಬೇಕಂದ್ರೆ ಅಲ್ಲಿ ಕೆಲವೊಂದಿಷ್ಟು ಜನ ಹೇಳ್ತಿರ್ತಾರೆ, ನಿಮಗೆ ಅಲ್ಲಿ ಮ್ಯಾಥಮೆಟಿಕ್ಸ್ ಏನು ಬೇಕಾಗ್ತಿರಂಗಿಲ್ಲ ಅಂತ ಅನ್ಕೋತಿರ್ತೀರಿ ನೀವು ಡಾಕ್ಟರ್ ಆಗಬೇಕಾದ್ರೆ. ಹೌದು ತಾನೆ? ಅನ್ಕೋತಿರ್ತೀರ ಮ್ಯಾಥಮೆಟಿಕ್ಸ್ ಡಾಕ್ಟರಲ್ಲಿ ಅಂದರೆ ನಮಗೆ ಬಯಾಲಜಿ ಅಷ್ಟೇ ಬಂದರೆ ಸಾಕು, ಅದಷ್ಟೇ. ನೀವು ಹೀಗೆ ನಿಮ್ಮ ಮೈಂಡ್ ಸೆಟ್ ಇರ್ತದೆ. ಈಗ ಹೀಗೆ ಅಂದ್ಕೊಂಡಿರ್ತೀರ, ಮ್ಯಾಥಮೆಟಿಕ್ಸ್ ಅಷ್ಟು ಬೇಕಾಗಿಲ್ಲ, ನಮಗೆ ಬೇಡ, ಮ್ಯಾಥಮೆಟಿಕ್ಸ್ ದೂರ ಸರಿಸ್ರತ್ತೆ, ಹಿಂಗೆ ಮಾಡ್ತಿರ್ತೀರ. ನಿಮ್ಗೆ ಪ್ರತಿಯೊಂದು ಸಿಚುವೇಶನಲ್ಲೂ ನಿಮಗೆ ಮ್ಯಾಥಮೆಟಿಕ್ಸ್ ಬೇಕಾಗ್ತದೆ. ಯಾಕಂದರೆ ನೀವು ಬಯಾಲಜಿ ಕಲಿತ್ರೆ ಅದರಲ್ಲಿ ಏನು ಮಾಡಬೇಕು, ಫಸ್ಟ್ ಸ್ಕೂಲ್ ಲೈಫ್ 10th ಆದಮೇಲೆ PU ಕಾಲೇಜಲ್ಲಿ ಹೋಗ್ತೀರಾ. PU ಕಾಲೇಜಲ್ಲಿ ನೀವು ಬಯಾಲಜಿ ಸಬ್ಜೆಕ್ಟ್ ತಗೋತೀರ. ತಗೊಂಡಾದ್ಮೇಲೆ ಕೆಲವೊಂದಿಷ್ಟು ಕಾಂಪಿಟೇಟಿವ್ ಎಕ್ಸಾಮ್ ಕಟ್ತೀರಿ, ನೀಟದು
ಕಾಂಪಿಟೇಟಿವ್ ಎಕ್ಸಾಮ್ ಕಟ್ಟಿ ನೀವು MBBS ಆಗೋದಕ್ಕೆ ಮತ್ತು BMS ಡಾಕ್ಟರ್ ಆಗೋದಕ್ಕೆ ಹೋಗ್ತಿರ್ತೀರ. ಸೊ ಹೀಗೆ ಡಾಕ್ಟರ್ ಆಗೋದಕ್ಕೆ ಹೋಗ್ತಿರ್ತಾ ಅಲ್ಲಿ ಹೋಗಿರ್ತೀರಿ, ಡಾಕ್ಟರ್ ಆಗಿರ್ತೀರಿ ಅಂತ ತಿಳ್ಕೊರಿ. ಡಾಕ್ಟರ್ ಆದಮೇಲೆ ನೀವು ಅಲ್ಲಿ ನಿಮಗೆ ಆಪರೇಷನ್ ಥಿಯೇಟರಲ್ಲಿ ಬಿಟ್ರಂತ ಅಂದ್ಕೊಳ್ಳಿ. ಪೇಷಂಟ್ ಇರುತ್ತೆ ನಿಮ್ಮ ಮುಂದೆ, ಆಪರೇಷನ್ ಥಿಯೇಟರಲ್ಲಿ ನಿಮಗೆ ಬಿಟ್ಟರು. ನೀವು ಆಗೇನು ಮಾಡ್ತೀರಾ ಅಂದ್ಕೊಳ್ಳಿ. ಜಸ್ಟ್ ನಿಮ್ಗೆ ಮ್ಯಾಥಮೆಟಿಕ್ಸ್ ಬರ್ತಿರಂಗಿಲ್ಲ ಅಂತ ಅಂದ್ಕೊಳ್ಳಿ. ನಿಮ್ಗೆ ಮ್ಯಾಥಮೆಟಿಕ್ಸ್ ಗೊತ್ತೇ ಇರಲ್ಲ. ನಿಮ್ಗೆ ಮ್ಯಾಥಮೆಟಿಕ್ಸ್ ಗೊತ್ತೇ ಇರಲಿಲ್ಲ ಅಂದ್ರೆ ನೀವು ಅಲ್ಲಿ ಏನು ಮಾಡ್ತಿದ್ರಿ ಅಂದರೆ, ಈಗ ಮುಂದೆ ಪೇಷಂಟ್ ಇರ್ತಿತ್ತು, ಇದೊಂದು ಪೇಷಂಟ್ ಅಂತ ಅಂದ್ಕೊಳ್ಳಿ. ಇನ್ನು ಮುಂದೆ ಪೇಷಂಟ್ ಇರ್ತಿತ್ತು, ಅಲ್ಲಿ ನೀವು ಆ ಪೇಷಂಟಿಗೆ ಏನಾದರೂ ಡ್ಯಾಮೇಜಸ್ ಆಗಿರುತ್ತೆ, ಆಕ್ಸಿಡೆಂಟ್ ಆಗಿ ಹಿಂಗೆ ಇಂಟರ್ನಲ್ ಏನಾದರೂ ಡ್ಯಾಮೇಜ್ ಆಗಿರುತ್ತೆ, ಅದನ್ನೆಲ್ಲ ನೀವು ಸೀದಾ ಮಾಡಬೇಕಂತ ಇರ್ತದೆ. ಅದೆಲ್ಲ ಕರೆಕ್ಟಾಗಿ ಏನೇನು ಡ್ಯಾಮೇಜ್ ಆಗಿರುತ್ತೆ, ಈಗ ಬೋನ್ಸ್ ಹಂಗೆ ಹಿಂಗೆ ಇಂಟರ್ನಲ್ಲಿ ಏನು ಡ್ಯಾಮೇಜ್ ಆಗಿರುತ್ತೆ ಅದನ್ನೆಲ್ಲ ನೀವು ಕರೆಕ್ಟ್ ಮಾಡಬೇಕಂತ ಮಾಡೋದಕ್ಕೆ ಆಪ್ರೇಷನ್ ಮಾಡ್ತಿರ್ತೀರ. ಪೇಷಂಟಿಗೆ ನಿಮ್ಮ ಕಡೆ ಕರ್ಕೊಂಡು ಬರ್ತಾರೆ, ನೀವು ಆಪ್ರೇಷನ್ ಮಾಡ್ತಿರ್ತೀರ. ಆಗ ನೀವು ಆಪ್ರೇಷನ್ ಮಾಡುವಾಗ ನಿಮಗೆ ಮ್ಯಾಥಮೆಟಿಕ್ಸ್ ಬರಲಿಲ್ಲ ಅಂದರೆ ಕರೆಕ್ಟಾಗಿ ಯಾವ ಜಾಗದಲ್ಲಿ ಡ್ಯಾಮೇಜ್ ಆಗಿದೆ ಅದೆಲ್ಲ ಕರೆಕ್ಟಾಗಿ ನೋಡಿಕೊಂಡು ನೀವು ಆಪರೇಷನ್ ಮಾಡಬೇಕಾಗ್ತದೆ. ಆಪರೇಷನ್ ಮಾಡಬೇಕಾದ್ರೆ ನೀವು ಆಪರೇಷನ್ ಮಾಡೋ ಇನ್ಸ್ಟ್ರೂಮೆಂಟ್ಸ್ಗಳನ್ನು ತಗೊಂಡು ಏನೇನು ಆಪ್ರೇಷನ್ ಮಾಡೋದಕ್ಕೆ ಏನೇನು ಬೇಕಾಗ್ತದೆ ಅವೆಲ್ಲನೂ ತಗೊಂಡು ಯಾವ ಏರಿಯಾದಲ್ಲಿ ಆ ಪೇಷಂಟ್ಗೆ ಡ್ಯಾಮೇಜ್ ಆಗಿದೆ ಅಂತ ನೋಡ್ತೀರಾ. ಯಾವ ಏರಿಯಾದಲ್ಲಿ ಆ ಪೇಷಂಟ್ಗೆ ಡ್ಯಾಮೇಜ್ ಆಗಿದೆ ಅಂತ ನೋಡ್ತೀರಿ, ಆಗ ನೀವೇನು ಮಾಡ್ತೀರಿ, ನೀವು ಮ್ಯಾಥಮೆಟಿಕ್ಸ್ ಬರ್ತಿರ್ಲಿಲ್ಲ ಅಂದ್ರೆ ಆಗ ನೀವು ಏನು ಮಾಡ್ತಿದ್ರಿ ಗೊತ್ತಾ, ಎಲ್ಲಿ ಬೇಕಾದಲ್ಲಿ ಆ ಮನುಷ್ಯಾಗ ಹಿಂಗೆ ಎಲ್ಲಿ ಬೇಕಾದಲ್ಲಿ ಹಿಂಗೆ ಕಟ್ ಮಾಡ್ತಿದ್ರಿ. ಅದು ಈ ಜಾಗದಾಗ ಆಗೈತೆ ಅಂತ ನಿಮ್ಗೆ ಗೊತ್ತಿರ್ತೈತಿ. ಇಲ್ಲಿ ಸ್ಕ್ಯಾನಿಂಗ್ ಮಾಡಿ CT ಸ್ಕ್ಯಾನ್ ಅದು ಇದು ಎಲ್ಲ ಮಾಡಿ ನೀವು ನೋಡಿರ್ತೀರ, MRI ಇವೆಲ್ಲ ಮಾಡಿ ನೀವು ನೋಡಿರ್ತೀರ. ಈ ಪಾರ್ಟಲ್ಲಿ ಡ್ಯಾಮೇಜ್ ಆಗಿರುತ್ತೆ ಅಂತ ಅದೆಷ್ಟು ಕಟ್ ಮಾಡಬೇಕು ಅದಷ್ಟೇ ಮಾಡಬೇಕಂದ್ರೆ ಅಲ್ಲಿ ನಿಮಗೆ ಮ್ಯಾಥಮೆಟಿಕ್ಸ್ ಬೇಕು. ಎಲ್ಲಿ ಡ್ಯಾಮೇಜ್ ಆಗಿದೆ ಅಲ್ಲಿ ಪಾರ್ಟ್ ಅಷ್ಟೇ ಕಟ್ ಮಾಡಿ ಅಲ್ಲಿ ಎಲ್ಲ ಕರೆಕ್ಟಾಗಿ ಜಾಯಿಂಟ್ ಕರೆಕ್ಟ್ ಏನೇನು ಕರೆಕ್ಟ್ ಮಾಡಬೇಕದು ಡ್ಯಾಮೇಜ್ ಆಗಿರೋ ಪಾರ್ಟ್ಸ್ನ ಕರೆಕ್ಟ್ ಮಾಡಿ ಮತ್ತೆ ನೀವು ಸ್ಟಿಚಸ್ ಹಾಕೋದಿರ್ತಿರ್ತದೆ. ನಿಮ್ಗೆ ಅಲ್ಲಿ ಮ್ಯಾಥಮೆಟಿಕ್ಸ್ ಬರಲಿಲ್ಲ ಅಂದ್ರೆ ಸುಮ್ಮನೆ ಎಲ್ಲಿ ಬೇಕಾದಲ್ಲಿ ಹಿಂಗೆ ಎಲ್ಲೆಲ್ಲರ ಕಟ್ ಮಾಡ್ತೀರಾ, ಹೆಂಗೆ ಕಟ್ ಮಾಡ್ತೀರಾ, ಅದು ಜೋಡಿಸೋದು ಹೆಂಗೆ ಜೋಡಿಸ್ತೀರಾ, ಇದು ಹಿಂಗೆ ಜೋಡಿಸ್ಬೇಕು, ಇದಿಷ್ಟು ಕರೆಕ್ಟಾಗಿ ಇಟ್ಟು ಲೆಂತಲ್ಲೇ ಕಟ್ ಮಾಡಬೇಕು, ಇವು ಮ್ಯಾಥಮೆಟಿಕ್ಸ್ ಬರ್ತಿರ್ಲಿಲ್ಲ ಅಂದ್ರೆ ನಿಮಗೆ ಮೆಜರ್ಮೆಂಟ್ಸ್ ಬಗ್ಗೆ ಐಡಿಯಾಸ್ನೂ ಇರ್ತಿರ್ತಿಲ್ಲ. ನೀವು ಮೆಜರ್ಮೆಂಟ್ಸ್ ನಿಮ್ಗೆ ಬರ್ತಿರ್ಲಿಲ್ಲ ಅಂದ್ರೆ ನೀವು ಆ ಮನುಷ್ಯಾಗ ಹೆಂಗೆ ಬೇಕಾದಂಗೆ ಹಿಂಗೆ ಕಟ್ ಮಾಡ್ತಿದ್ರಿ. ಇದು ಹಿಂಗೆ ಸುಮ್ಮನೆ ಹೆಂಗೋ ಕಟ್ ಮಾಡಿ ಒಳಗೆ ಎಲ್ಲಿ ಏನಾಗಿದೆ ಅದು ಅಷ್ಟು ಎಕ್ಸ್ರೇಯಲ್ಲಿ ನೋಡಿರ್ತೀರ, ಅದು ನೋಡಿ ಹಿಂಗೇನೇನೋ ಮಾಡಿ ಹೆಂಗೆ ಜಾಯಿಂಟ್ ಮಾಡಿ ಆ ಮನುಷ್ಯಗೆ ಮಾಡಿರ್ತೀರ. ಆ ಮನುಷ್ಯ ಜೀವಂತ ಇರೋದಿಲ್ಲ, ಇಲ್ಲ ಹಿಂದಿಗಡೆ ಅವ ಮನುಷ್ಯ ಬಿಟ್ಟು ಬೇರೆ ಆಗಿರ್ತಾನ, ಮನುಷ್ಯ ಬಿಟ್ಟು ಬೇರೆನೇ ಆಗಿರ್ತಾನವ. ನೀವು ಆ ಥರ ಮಾಡಿದರೆ ಕರೆಕ್ಟಾಗಿ ಜಾಯಿಂಟ್ ಮಾಡಲಿಲ್ಲ ಅಂದರೆ ಅವು ಪಾರ್ಟ್ಸ್ನ ಅಲ್ಲೆಲ್ಲನೂ ಕರೆಕ್ಟಾಗಿ ಜಾಯಿಂಟ್ ಮಾಡೋದಕ್ಕೆ ನಿಮಗೆ ಮ್ಯಾಥಮೆಟಿಕ್ಸ್ದು ಸ್ವಲ್ಪ ಬೇಕು. ಮೆಜರ್ಮೆಂಟ್ಸ್ ಇಷ್ಟು ಪಾರ್ಟ್ ಇಷ್ಟು ಜಾಗ ಅಷ್ಟೇ ಕಟ್ ಮಾಡಬೇಕು ಅಂತ ನೀವು ಅಲ್ಲಿ ಕೆಲವೊಂದಿಷ್ಟು ಸ್ಕೆಚ್ನ ಹಾಕ್ತಿರ್ತಾರೆ. ಆ ಪಾರ್ಟಲ್ಲಿ ಡಾಕ್ಟರ್ಸ್ ಇದೇ ಮಾಡ್ತಾರೆ, ಆ ಪಾರ್ಟಲ್ಲಿ ಹಿಂಗೆ ಕೆಲವೊಂದಿಷ್ಟು ಸ್ಕೆಚಸ್ನ ಹಾಕ್ತಿರ್ತಾರೆ ಮ್ಯಾಥಮೆಟಿಕ್ಸ್ದ ಹೆಲ್ಪ್ಲೆ. ಸೊ ನಿಮ್ಗೆ ಅದೆಲ್ಲ ಕರೆಕ್ಟಾಗಿ ಬರಬೇಕಂದ್ರೆ ನೀವು ಮ್ಯಾಥಮೆಟಿಕ್ಸ್ನ ಕಲಿಬೇಕು. ನೀವು ಮ್ಯಾಥಮೆಟಿಕ್ಸ್ ಚೆನ್ನಾಗಿ ಕಲೀಲಿಲ್ಲ, ಬರೀ ಲೆಕ್ಕ ಬಿಡಿಸೋದಕ್ಕೆ ಅಂತ ಮ್ಯಾಥಮೆಟಿಕ್ಸ್ ಅಷ್ಟೇ ಕಲಿತ್ರೆ ನಿಮಗೆ ಅಲ್ಲಿ ಮುಂದೆ ಹೋಗಿ ಪ್ರಾಬ್ಲಮ್ ಆಗ್ತದೆ, ಹೌದು ತಾನೇ? ಸೊ ಹಾಗಾದರೆ ಮ್ಯಾಥಮೆಟಿಕ್ಸ್ ಎದರಲ್ಲಿ ಬಯಾಲಜಿಯಲ್ಲೂ ಬೇಕಾಗ್ತದೆ, ನೀವು ಡಾಕ್ಟರ್ ಆದರೆ ಡಾಕ್ಟರಲ್ಲಿ ಬೇಕಾಗ್ತದೆ, ಇಂಜಿನಿಯರಿಂಗ್ ಆದರೆ ಅಂದ್ಕೊಳ್ಳಿ ನೀವು ಸಿವಿಲ್ ಇಂಜಿನಿಯರಿಂಗ, ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ ಇವೆಲ್ಲ ಆಗ್ತಿರ್ತೀರ ಅಂತ ಅಂದ್ಕೊಳ್ಳಿ, ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ ಇವೆಲ್ಲ ಆಗ್ತಿರ್ತೀರ ಅಂತ ಅಂದ್ಕೊಳ್ಳಿ. ಈಗ ನೀವು ಸಿವಿಲ್ ಇಂಜಿನಿಯರ್ ಅಂದರೆ ಅಲ್ಲಿ ಕನ್ಸ್ಟ್ರಕ್ಷನ್ ಮಾಡ್ತಿರ್ತೀರಿ. ಕನ್ಸ್ಟ್ರಕ್ಷನ್ ಏನು ಬ್ರಿಡ್ಜ್, ಬಿಲ್ಡಿಂಗ್, ಟೌನ್ಸ್ ಇವೆಲ್ಲ ಕನ್ಸ್ಟ್ರಕ್ಷನ್ ಮಾಡ್ತಿರ್ತೀರ, ಮಾನ್ಯುಮೆಂಟ್ಸ್ ಹಿಂಗೆಲ್ಲ ಕನ್ಸ್ಟ್ರಕ್ಷನ್ ಮಾಡೋದು ನಿಮ್ಮ ಕೆಲಸ ಇರ್ತದೆ. ನೀವೇನು ಮಾಡ್ತೀರಿ, ಅಲ್ಲಿ ನಿಮಗೆ ಮ್ಯಾಥಮೆಟಿಕ್ಸ್ ಬರಲಿಲ್ಲ ಅಂದರೆ ಏನು ಮಾಡ್ತೀರಿ ಗೊತ್ತಾ, ರ್ಯಾಂಡಮ್ ಆಗಿ ಹಿಂಗೆ ಏನೇನೋ ಹಾಕ್ತೀರ.
ಈಗ ಒಂದು ಬಿಲ್ಡಿಂಗ್ ಕಟ್ಬೇಕನ್ನೋದು ನಿಮಗೆ ಇರ್ತಿರ್ತದೆ, ಅದು ಕರೆಕ್ಟಾಗಿ ನಿಮಗೆ ಮ್ಯಾಥಮೆಟಿಕ್ಸ್ ಮೆಜರ್ ಮಾಡೋದಕ್ಕೂ ಶೇಪ್ ಕೊಡೋದಕ್ಕೆ ಇವೆಲ್ಲ ಮ್ಯಾಥಮೆಟಿಕ್ಸ್ ಕರೆಕ್ಟಾಗಿ ಬರ್ತಿರಲಿಲ್ಲ ಅಂದ್ರೆ ನೀವು ಏನು ಮಾಡ್ತಿದ್ರಿ ಗೊತ್ತಾ? ಈಗ ನಿಮಗೇನಾದರೂ ಗೋಲ್ ಗುಂಬಜ್ ಕಟ್ ಅಂತ ಹೇಳಿದರೆ ಅಂತ ತಿಳ್ಕೊಳ್ಳಿ, ಅಲ್ಲಿ ನೀವು ಅದು ಕಟ್ ಅಂತ ಹೇಳಿದಾಗ ನೀವು ಈ ಥರ ಇಟ್ಟು ಹೆಂಗ್ರಿ ಹಿಂಗೆ ಹಾಕಿ ಹಿಂಗೆ ಹಾಕಿ ಇಲ್ಲೊಂದು ರೌಂಡ್ ಹಾಕಿ ಇಲ್ಲೊಂದು ಏನೇನು ನಿಮಗೆ ಕರೆಕ್ಟ್ ಮೆಜರ್ಮೆಂಟ್ ಬರ್ತಿರ್ಲಿಲ್ಲ ಅಂದ್ರೆ ಈ ಥರ ಏನೇನೋ ಮಾಡಿಬಿಡ್ತಿರ್ತೀರಿ ನೀವು. ಬುಕ್ಕಲ್ಲಿ ನೀವು ಡಯಾಗ್ರಾಮ್ ತೆಗಿತಿರ್ತಿರಲ್ಲ ಈ ಥರ, ಹೀಗೆ ಹೋಗಿ ಅಲ್ಲಿ ಮಾಡಿಬಿಡ್ತೀರ ಕನ್ಸ್ಟ್ರಕ್ಷನ್. ಇಲ್ಲಿ ಹಿಂಗೆಲ್ಲ ಇಟ್ಕೋತ ಹೋಗ್ತಿರ್ತಾರೆ. ಕರೆಕ್ಟ್ ಮೆಜರ್ಮೆಂಟ್ ಅನ್ನೋದು ಬೇಕು. ಅಲ್ಲಿ ನಿಮಗೆ ಇದ್ರದ್ದು ಪ್ಲ್ಯಾನಿಂಗ್ ಕರೆಕ್ಟ್ ನೀವು ಹಾಕಿರಲಿಲ್ಲ, ಇದು ಸ್ಕೆಚ್ನ ಕರೆಕ್ಟ್ ಮಾಡಿರಲಿಲ್ಲ ಅಂದ್ರೆ ಕಾರ್ಟೂನ್ ಆಗ್ತದೆ, ಅದು ಬಿಲ್ಡಿಂಗ್ ಹೋಗಿ ಬೇರೆನೇ ಆಗ್ತದೆ, ಅದು ಬೇರೆನೇ ಆಗ್ತದೆ. ಇಲ್ಲಿ ಈ ಥರ ಸಣ್ಣ ಮಕ್ಕಳು ಹೇಗೆ ಡಯಾಗ್ರಾಮ್ಸ್ನ ತೆಗಿತಿರ್ತಾರೆ ಆ ಥರ ಮನೆ ಕಟ್ಟಿಬಿಡ್ತೀರಿ ನೀವು. ಏನಾದರೂ ನಿಮ್ಗೆ ಹೇಳಿದ್ರೆ ಆ ಥರ ಸಣ್ಣ ಹುಡುಗರು ಮಾಡಿದವ್ರಾಗೆ ಮಾಡಿಬಿಡ್ತೀರಿ. ಮ್ಯಾಥಮೆಟಿಕ್ಸ್ ಬಗ್ಗೆ ಏನೂ ಐಡಿಯಾ ಇರಲಿಲ್ಲ ಅಂದರೆ ಇನ್ನೇನೇನೇನೋ ಹಿಂಗೆ ಹಾಕಿ ಅದನ್ನು ಇಂಜಿನಿಯರ್ ಅಂತ ಹೋಗ್ತೀರಾ. ಮ್ಯಾಥಮೆಟಿಕ್ಸ್ ಬರಲಿಲ್ಲ ಅಂದರೆ ಇಂಜಿನಿಯರ್ಸ್ ಆಗಬೇಕಾದ್ರೆ ಮ್ಯಾಥಮೆಟಿಕ್ಸ್ ಮೊದಲು ಬೇಕು ನಿಮಗೆ. ಮ್ಯಾಥಮೆಟಿಕ್ಸ್ ಇಲ್ಲದೆ ನಿಮ್ಗೆ ಏನು ಮಾಡೋದಕ್ಕೆ ಆಗೋದಿಲ್ಲ ಅಲ್ಲಿ ಕೆಲಸನ. ಮ್ಯಾಥಮೆಟಿಕ್ಸ್ ಬೇಕು. ಇದು ಎಜುಕೇಷನಲ್ಲಿ ಹೀಗೆ. ಇನ್ ಡೈಲಿ ಲೈಫಲ್ಲಿ ಹೇಗೆ ಬೇಕಂದ್ರೆ ನೀವೆಲ್ಲಾದರೂ ಮಾರ್ಕೆಟ್ಗೆ ಹೋದಿರಾ, ನಿಮಗೆ ಪೇರೆಂಟ್ಸ್ ಹೇಳಿದ್ರು ಕಾಯಿಪಲ್ಲೆ ಇವು ವೆಜಿಟೇಬಲ್ಸ್ ಇವೆಲ್ಲವೂ ತರೋದಕ್ಕೆ ನಿಮಗೆ ಪೇರೆಂಟ್ಸ್ ಹೇಳಿದ್ರು ಅಂತ ಅಂದ್ಕೊಳ್ಳಿ. ಪೇರೆಂಟ್ಸ್ ಅದು ಎಲ್ಲ ತರೋದಕ್ಕೆ ಹೇಳಿರ್ತಾರೆ ನಿಮಗೆ. ಆಗ ನಿಮಗೆ ಏನು ಮ್ಯಾಥಮೆಟಿಕ್ಸ್ದ ನಾಲೆಜ್ ಇರಲಿಲ್ಲ, ಅಮೌಂಟ್ ಬಗ್ಗೆ ಮತ್ತು ಏನಾದರೂ ಥಿಂಗ್ಸ್ಗಳನ್ನು ಕೌಂಟ್ ಮಾಡೋದಕ್ಕೆ ಮತ್ತು ಮೆಜರ್ಮೆಂಟ್ಸ್ ಏನಿರ್ತವೆ ಅದ್ರ ಎಲ್ಲ ನಾಲೆಜ್ ನಿಮಗೆ ಇರಲಿಲ್ಲ ಅಂದರೆ ಮ್ಯಾಥಮೆಟಿಕ್ಸ್ ನಿಮಗೆ ನಾಲೆಜೇ ಇರಲಿಲ್ಲ, ಬರೋದೇ ಇರಂಗಿಲ್ಲ ಮ್ಯಾಥಮೆಟಿಕ್ಸ್ ನಿಮಗೆ. ಆಗ ಏನು ಮಾಡ್ತೀರಾ ಅಂದರೆ ನೀವು ಅಲ್ಲಿ ಹೋಗ್ತೀರಾ, ಮಮ್ಮ ಹೇಳಿರ್ತಾರೆ ಇಷ್ಟು ಏನೇನೇನೇನು ಮಮ್ಮಿ ಹೇಳಿರ್ತಾರೆ ಅದನ್ನು ಲಿಸ್ಟ್ ಮಾಡಿ ಮಾರ್ಕೆಟ್ಗೆ ಹೋಗಿರ್ತೀರ. ಮಾರ್ಕೆಟ್ಗೆ ಹೋಗ್ತೀರಿ, ಅಲ್ಲಿ ಹೋಗಿ ಇದಿಷ್ಟು ಕೊಡು ಅಂತ ಹೇಳ್ತೀರ. ಈಗ ಅಂದ್ಕೊಳ್ಳಿ 2 kg ಸಕ್ಕರೆ ಕೊಡು ಅಂತ ಹೇಳಿರ್ತಾರೆ. ಆದರೆ ನಿಮಗೆ ಮ್ಯಾಥಮೆಟಿಕ್ಸ್ ಗೊತ್ತೇ ಇರ್ತಿರಂಗಿಲ್ಲ ಅಂತ ಅಂದ್ಕೊಳ್ಳಿ. ಅವ್ರಿಗೆ ಹೇಳ್ತೀರಿ 2 ಸಕ್ಕರೆ ಕೊಡು ಅಂತ ಹೇಳ್ತೀರ. ಮ್ಯಾಥಮೆಟಿಕ್ಸ್ ಗೊತ್ತಿರಲಿಲ್ಲ ಅಂದರೆ ನೀವು ಅಲ್ಲಿ ಹೋಗಿ ಅವರಿಗೆ 2 ಸಕ್ಕರೆ ಕೊಡಿ ಅಂತ ಅಂತೀರ. ಇಲ್ಲ ಒಂದಿಷ್ಟು ಸಕ್ಕರೆ ಕೊಡ್ರಿ ಹಿಂಗೆ ಅಂತ ಕೇಳ್ತೀರ. ನಿಮಗೆ ಮ್ಯಾಥಮೆಟಿಕ್ಸ್ ಬರಲಿಲ್ಲ ಅಂದ್ರೆ ಒಂದಿಷ್ಟು ಸಕ್ಕರೆ ತಗೊಂಡು ಮೆಜರ್ಮೆಂಟ್ಸ್ ಅವೆಲ್ಲ ನಿಮ್ಗೆ ಈಗ ಗೊತ್ತದ ನಿಮ್ಗೆ 1 kg ಸಕ್ಕರೆ ಅಂತ ಕೇಳೋದು, 1 kg ಸಕ್ಕರೆ 1 kg ಸಕ್ಕರೆ ಅಂತ ಆಗ್ತದೆ ಮ್ಯಾಥಮೆಟಿಕ್ಸ್ ಬರಲಿಲ್ಲ ಅಂದರೆ ನಿಮಗೆ. ಮತ್ತೆ ಅಲ್ಲಿ ಅಮೌಂಟ್ ಕೊಟ್ಟರೆ ನಿಮಗೆ ಮ್ಯಾಥಮೆಟಿಕ್ಸ್ ಬರ್ತಿರಂಗಿಲ್ಲ. ಮ್ಯಾಥಮೆಟಿಕ್ಸ್ ಅಲ್ಲಿ ಅಮೌಂಟ್ ಕೌಂಟ್ ಮಾಡೋದಿರ್ತದೆ, ಅಲ್ಲಿ ನಿಮಗೆ ಕೌಂಟ್ ಮಾಡೋದೇ ಬರ್ತಿರಂಗಿಲ್ಲ. ಅದು ಬರ್ತಿರ್ಲಿಲ್ಲ ಅಂದ್ರೆ ಅವರಿಗೆ ನೀವು ನಿಮ್ಮ ಕಡೆ ಇದ್ದಿರೋ ಅಮೌಂಟ್ನ ಎಲ್ಲನೂ ಅವ್ರಿಗೆ ಕೊಡ್ತೀರಾ. ಅವರು ಒಂದು ಸ್ವಲ್ಪ ಅವರು ನಿಮಗೆ ಬಕ್ರ ಮಾಡ್ತಾರ, ಹೆಚ್ಚಿಗೆ ಅಮೌಂಟ್ ಇಟ್ಕೋತಾರೆ, ಅಮೌಂಟ್ ಕೊಡ್ತಾರೆ, ಮನ್ಯಾಗ ಹೋಗಿ ಬೇಯಿಸ್ಕೊತೀರಿ ನೀವು ಮ್ಯಾಥಮೆಟಿಕ್ಸ್ ನಿಮಗೆ ಬರಲಿಲ್ಲ ಅಂದ್ರೆ. ಹಾಗೆ ಪ್ರತಿಯೊಂದು ಕೆಲಸ ನಡಿಬೇಕಾದ್ರೂ ಮ್ಯಾಥಮೆಟಿಕ್ಸ್ ಬೇಕು. ಈಗ ಪೇಷಂಟ್ ಅದಾನಂದ್ರೆ ಅವ್ನಿಗೆ ಕರೆಕ್ಟಾಗಿ ಅಲ್ಲಿ ವರ್ಕೇನೆ ಮಾಡ್ತೀವಿ ನಾವು. ಅದು ಕರೆಕ್ಟಾಗಿ ನಡಿಬೇಕಂದ್ರೆ ಅದೆಲ್ಲ ಏರಿಯಾನ ಕರೆಕ್ಟಾಗಿ ಎಲ್ಲಿ ಡ್ಯಾಮೇಜ್ ಆಗಿರುತ್ತೆ ಅದೆಲ್ಲ ಕಟ್ ಮಾಡಬೇಕಾದ್ರೆ ಅದನ್ನೆಲ್ಲ ಕಟ್ ಮಾಡಿ ಮತ್ತೆ ಹೊಳ್ಳೆ ಜಾಯಿನ್ ಮಾಡಬೇಕು. ಅದೆಲ್ಲ ಕರೆಕ್ಟಾಗಿ ಜಾಯಿನ್ ಮಾಡಬೇಕು. ಅಲ್ಲೆಲ್ಲ ಕರೆಕ್ಟಾಗಿ ಮಾಡೋದಕ್ಕೆ ನಮ್ಗೆ ಮ್ಯಾಥಮೆಟಿಕ್ಸ್ನೇ ಬೇಕು. ಸೊ ಹಾಗಾದರೆ ಇವತ್ತಿನಿಂದ ಮ್ಯಾಥಮೆಟಿಕ್ಸ್ಗೆ ಯಾರು ಇಷ್ಟಪಡ್ತೀರಾ ಹೇಳ್ರಿ ನೋಡೋಣ. ಮ್ಯಾಥಮೆಟಿಕ್ಸ್ ಎಲ್ಲ ಕಡೆ ಬೇಕು ನಿಮ್ಗೆ. ಶಾಪಿಂಗ್ ಹಿಡ್ದು ದೊಡ್ಡ ಕಂಪ್ನೀಸ್, ಡಾಕ್ಟರ್ಸ್ ಏನೇ ಆಗ್ಬೇಕಂದ್ರೂ ಮ್ಯಾಥಮೆಟಿಕ್ಸ್ನೇ ಬೇಕು. ಇಂಜಿನಿಯರ್ ಆಗ್ಬೇಕಂದ್ರೂ ಮ್ಯಾಥಮೆಟಿಕ್ಸ್ ಬೇಕು. ಸೊ ಇವತ್ತಿನಿಂದ ಯಾರು ಮ್ಯಾಥಮೆಟಿಕ್ಸ್ನ ಇಷ್ಟಪಡ್ತೀರಾ ಹೇಳಿ ನನಗೆ. ಇಷ್ಟಪಡ್ತೀರಾ? ಚೆನ್ನಾಗಿ ವರ್ಕ್ ಮಾಡ್ತೀರಾ ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ ಮೇಲೆ? ನೀವು ರೆಡಿ ಇದ್ದೀರಾ ಮಾಡೋದಕ್ಕೆ? ನಿಮ್ಗೆ ಮ್ಯಾಥಮೆಟಿಕ್ಸ್ ಯಾಕೆ ಬೇಕು ಇದೆಲ್ಲ ಅರ್ಥ ಆಯ್ತಾ? ಆರ್ಟ್ಸ್ ಫೀಲ್ಡಲ್ಲಿ, ಕಾಮರ್ಸಲ್ಲಂತೂ ಮೊದಲು ಬೇಕು. ಅಲ್ಲಿ ಪೂರ್ತಿ ನೀವು ಬಿಸ್ನೆಸ್ದೇ ಎಲ್ಲ ಸ್ಟಡಿ ಮಾಡ್ತಿರ್ತೀರ. ಕಾಮರ್ಸ್ ಫೀಲ್ಡಲ್ಲಿ ನೀವು ಹೋದರೆ ಮಾರ್ಕೆಟಿಂಗ್ ಬಗ್ಗೆನೇ ಸ್ಟಡಿ ಮಾಡ್ತಿರ್ತೀರ. ಅಲ್ಲಿ ನಿಮಗೆ ಮ್ಯಾಥಮೆಟಿಕ್ಸ್ ಬೇಕೇ ಬೇಕು. ಮಾರ್ಕೆಟಿಂಗ್ ಅದೆಲ್ಲ
ಮಾಡೋದು ಕಾಮರ್ಸ್ ಫೀಲ್ಡ್. ಈ ಕಡೆ ಸೈನ್ಸ್ ಫೀಲ್ಡಲ್ಲಿ ನೀವು ಇಂಜಿನಿಯರಿಂಗ್ ಹೋಗೋದು ಮ್ಯಾಥಮೆಟಿಕ್ಸ್ನ ನೋಡ್ತೀರಾ. ಕಾಮರ್ಸ್ ಫೀಲ್ಡಲ್ಲಿ ಬಿಸ್ನೆಸ್ ಮಾಡೋದು, ಮಾರ್ಕೆಟಿಂಗ್ ಮಾಡೋದು, ಟ್ರೇಡಿಂಗ್ ಮಾಡೋದು, ಇವೆಲ್ಲ ಥರದ್ದು ಮ್ಯಾಥಮೆಟಿಕ್ಸ್ ಇಲ್ಲಿ ನೋಡ್ತೀರಾ. ಮತ್ತು ಆರ್ಟ್ಸ್ದವರಿಗೂ ಅವ್ರಿಗೆ ಮ್ಯಾಥಮೆಟಿಕ್ಸ್ ಬರಲ್ಲ ಅಂತ ಅಂತಿರ್ತಾರೆ. ಅವ್ರಿಗೆ ಮೊದಲು ಬೇಕು ಡೈಲಿ ಲೈಫ್ ಸಿಚುವೇಶನ್ ಅಂದರೆ ಎಕನಾಮಿಕ್ಸ್ ಅಂತ ಅವ್ರಿಗೊಂದು ಇರ್ತದೆ, ಒಂದು ಟಾಪಿಕ್. ಆ ಟಾಪಿಕಲ್ಲಿ ಮ್ಯಾಥಮೆಟಿಕ್ಸನ್ನೇ ಕಲಿಸ್ತಿರ್ತಾರೆ ಅವರಿಗೆ. ಅದರಲ್ಲಿ ಮ್ಯಾಥಮೆಟಿಕ್ಸ್ನೇ ಬೇಕು. ಡೈಲಿ ಲೈಫ್ ಸಿಚುವೇಶನ್ಸ್ ಒಳಗೆ ಏನೇ ಮಾಡ್ಬೇಕಂದ್ರೂ ಕೆಲವೊಂದು ಸಿಚುವೇಶನಲ್ಲಿ ಬಿಸ್ನೆಸ್ ಮಾಡಬೇಕಾದ್ರೆ ಬಿಸ್ನೆಸ್ಸಿಂಗಲ್ಲಿ ಏನಾದರೂ ಕೌಂಟ್ ಮಾಡೋದಕ್ಕೆ ಎಲ್ಲ ಕಡೆ ಮ್ಯಾಥಮೆಟಿಕ್ಸ್ ಬೇಕಾಗ್ತದೆ. ಸೊ ಮ್ಯಾಥಮೆಟಿಕ್ಸ್ನ ನೀಟಾಗಿ ಕೂತು ಕಲಿಬೇಕು ನೀವು. ಅದಕ್ಕೆ ನೀವು ಎಷ್ಟು ನೀಟಾಗಿ ನಿಮ್ಮ ಅಟೆನ್ಷನ್ ಕೊಡ್ತೀರಲ್ಲ ಅಷ್ಟು ನೀಟಾಗಿ ನೀವು ಮ್ಯಾಥಮೆಟಿಕ್ಸ್ನ ಕಲಿತೀರಿ. ಮುಂದೆ ನೀವು ಅಂದ್ಕೊಂಡಿರೋದನ್ನು ಅಚೀವ್ಮೆಂಟ್ ಮಾಡ್ತೀರಿ. ಸೊ ರೆಡಿ ಇದ್ದೀರಾ? ನೆಕ್ಸ್ಟ್ ಟಾಪಿಕ್ ನಾನು ಹೇಳಿದ್ದೆ, ಹಿಂದಿನ ಕ್ಲಾಸಲ್ಲಿ ಹೇಳಿದ್ದೆ. ಇದು ಮ್ಯಾಥಮೆಟಿಕ್ಸ್ ಏನಂತ ಅರ್ಥ ಆಯ್ತಾ ನಿಮಗೆ? ಈಗ ಇವತ್ತಿನ ಕ್ಲಾಸಲ್ಲಿ ಇನ್ನೂ ಡೀಟೇಲ್ ಆಗಿ ಅರ್ಥ ಆಗಿರಬಹುದು ಮ್ಯಾಥಮೆಟಿಕ್ಸ್ ಅಂದರೆ. ನಾನು ಕೆಲವೊಂದಿಷ್ಟು ಎಕ್ಸಾಂಪಲ್ಸ್ ಕೊಟ್ಟಿದ್ದೆ ನಿಮಗೆ, ಪೇಷಂಟ್ ಇಂಜಿನಿಯರ್ಸ್ ಅಂತ, ಗೋಲ್ ಗುಂಬಜ್, ಹೀಗೆಲ್ಲ ಎಕ್ಸಾಂಪಲ್ಸ್ ಕೊಟ್ಟಿದ್ದೆ. ನಿಮಗೆ ಮ್ಯಾಥಮೆಟಿಕ್ಸ್ ಬರಲಿಲ್ಲ ಅಂದರೆ ಅಲ್ಲಿ ಕಾರ್ಟೂನ್ ಥರ ಮಾಡಿರ್ತೀರಿ ನೀವು. ಮ್ಯಾಥಮೆಟಿಕ್ಸ್ ನಿಮಗೆ ಬರಲಿಲ್ಲ ಅಂದರೆ ನಿಮ್ಮ ಕಡೆ ಬಂದಿರೋ ಪೇಷಂಟ್ನು ಜೋಕರ್ ಆಗಿ ಹೋಗ್ತಾನೆ. ಮತ್ತು ಮನಿ ಕಟ್ಟಿಸ್ಬೇಕಂತ ನಿಮ್ಮ ಕಡೆ ಬಂದವರು ಕೂಡ ಜೋಕರ್ ಆಗ್ತಾರೆ. ಸೊ ನೀವೇನು ಮಾಡಬೇಕಲ್ಲಿ, ಅದಕ್ಕೆ ಚೆನ್ನಾಗಿ ಇವತ್ತಿಂದ ಮ್ಯಾಥಮೆಟಿಕ್ಸ್ನ ಕಲಿತೀರಾ ನೀಟಾಗಿ. ಓಕೆ, ಎಷ್ಟು ಬೇಕು ಡೈಲಿ ಲೈಫಿಗೆ ಅಷ್ಟಾದರೂ ನೀವು ಮ್ಯಾಥಮೆಟಿಕ್ಸ್ ನಿಮಗೆ ಬರಲೇಬೇಕು. ಪ್ರತಿಯೊಂದು ಫೀಲ್ಡಲ್ಲೂ ಬೇಕಾಗ್ತದೆ ನಿಮಗೆ ಮ್ಯಾಥಮೆಟಿಕ್ಸಿಗೆ. ಪ್ರತಿಯೊಂದು ಜೀವಿಗೂ ಮ್ಯಾಥಮೆಟಿಕ್ಸ್ ಬೇಕೇ ಬೇಕು. ಅವ ಏನಾದರೂ ಕಾರ್ಯ ಮಾಡಬೇಕಾದ್ರೆ ಎಲ್ಲ ಕಡೆನೂ ಮ್ಯಾಥಮೆಟಿಕ್ಸ್ ಬೇಕು. ಮ್ಯಾಥಮೆಟಿಕ್ಸ್ ಇದೇನಂತ ಅರ್ಥ ಆಯಿತು. ಇನ್ನು ನೆಕ್ಸ್ಟ್ ನಾನು ನಿನ್ನೆ ಕ್ಲಾಸಲ್ಲಿ ಹೇಳಿದ್ದೆ ನಿಮಗೆ, ಏನು ನಂಬರ್ ಸಿಸ್ಟಮ್ಸ್ ಬಗ್ಗೆ ಹೇಳಿದ್ದೆ. ಕೆಲವೊಂದಿಷ್ಟು ನಂಬರ್ ಸಿಸ್ಟಮ್ ಹೇಳಿದ್ದೆ. ಡೆಸಿಮಲ್ ನಂಬರ್ ಸಿಸ್ಟಮ್, ಬೈನರಿ ನಂಬರ್ ಸಿಸ್ಟಮ್, ಆಕ್ಟಲ್ ನಂಬರ್ ಸಿಸ್ಟಮ್, ಹೆಕ್ಸಾಡೆಸಿಮಲ್ ನಂಬರ್ ಸಿಸ್ಟಮ್ ಅಂತ ಇವೆಲ್ಲ ಹೇಳಿದ್ದೆ ನಾನು. ಇವೆಲ್ಲ ಹೇಳಿದಾದ್ಮೇಲೆ ಇವತ್ತು ಟಾಪಿಕ್ ಏನಂದರೆ ನಂಬರ್ಸ್ ಬಗ್ಗೆ ನೋಡ್ತೀವಿ. ನಂಬರ್ಸ್ ಅಂದರೆ ಏನು, ನಂಬರ್ಸಲ್ಲಿ ಎಷ್ಟು ಟೈಪ್ಸ್ ಇದ್ದಾವೆ ಅಂತ ಇವೆಲ್ಲ ನೋಡೋದು ಇವತ್ತಿನ ಕ್ಲಾಸಲ್ಲಿ. ಸೊ ರೆಡಿ ಇದ್ದೀರಾ ಚಿಲ್ಡ್ರನ್ಸ್? ಓಕೆ, ನಂಬರ್ಸ್ ಅಂದರೆ ಏನಂತ ಹೇಳಿದ್ದೆ. ನಂಬರ್ಸ್ ಅಂದರೆ ಕೌಂಟಿಂಗ್ ಥಿಂಗ್ಸ್ ಅಂತ ಹೇಳಿದ್ದೆ. ಏನು? ನಂಬರ್ಸ್ ಅಂದರೆ ಕೌಂಟಿಂಗ್ ಥಿಂಗ್ಸ್ ಅಂತ ಹೇಳಿದೆ. ಇವತ್ತು ಅದರ ಟೈಪ್ಸ್ನ ನೋಡೋಣ. ಟೈಪ್ಸ್ ಏನೇನು ನೋಡ್ತೀವಿ ಅಂದರೆ, ಟೈಪ್ಸ್ ಆಫ್ ನಂಬರ್ಸ್. ಸೊ ಕಲಿತೀರಾ ಇನ್ಮೇಲೆ ಮ್ಯಾಥಮೆಟಿಕ್ಸ್ನ ಚೆನ್ನಾಗಿ ನೀವು. ಬನ್ನಿ, ಫಸ್ಟ್ ಟೈಪ್ ಯಾವುದಂದ್ರೆ ಕೇಳಿರ್ತೀರಾ ನೀವು. ನಂಬರ್ ಅಂದರೆ ಹೇಳಿದ್ದೆ ನಾನು ಕೌಂಟಿಂಗ್ ಥಿಂಗ್ಸ್. ಕೌಂಟಿಂಗಿಗೆ ಬೇಕಂದ್ರೆ ನೀವು ಕೌಂಟ್ ಮಾಡಬೇಕಾದ್ರೆ ಯಾವ ನಂಬರ್ಸ್ನ ಯೂಸ್ ಮಾಡ್ತೀರಾ? 1 2 3 ಕೌಂಟ್ ಮಾಡೋದಕ್ಕೆ ನೀವು ಸ್ಟಾರ್ಟ್ ಮಾಡ್ತೀರಾ ಎಲ್ಲಿಂದ? 1 ನಂಬರಿಂದ ಸ್ಟಾರ್ಟ್ ಮಾಡ್ತೀರಾ. 1 ಡಿಜಿಟಿಂದ ಸ್ಟಾರ್ಟ್ ಮಾಡಿ ಹಾಗೆ ಎಷ್ಟು ಆಬ್ಜೆಕ್ಟ್ಸ್ ಇದ್ದಾವೆ ಅಷ್ಟೆಲ್ಲ ಕೌಂಟ್ ಮಾಡ್ತೀರಾ. ಈಗ 10 ಆಬ್ಜೆಕ್ಟ್ಸ್ ಇದ್ದರೆ ಕೌಂಟ್ ಮಾಡ್ತೀರಿ 1 2 3 4 5 6 7 8 9 10 ಅಂತ ಕೌಂಟ್ ಮಾಡಿ ನಿಮಗೆ ನಂಬರ್ಸ್ ಬರ್ತಾವು. ನಂಬರ್ಸ್ನ ಕೌಂಟ್ ಮಾಡಿ ನೀವು ಹೇಳ್ತೀರಾ. ಸೊ ಇಲ್ಲಿ ಕೌಂಟಿಂಗ್ ಥಿಂಗ್ಸ್, ಇದು ಕೌಂಟಿಂಗ್ ನಂಬರ್ಸಿಗೆ ಏನಂತಾರೆ ಅಂದರೆ ನ್ಯಾಚುರಲ್ ನಂಬರ್ ಅಂತಾರೆ. ಏನು? ಕೌಂಟಿಂಗ್ ನಂಬರ್ಸ್. ಸಾರಿ, ಫಸ್ಟ್ ತಗೊಳ್ಳಿ. ಯಾವ ಟೈಪ್? ನ್ಯಾಚುರಲ್ ನಂಬರ್. ಏನು? ನ್ಯಾಚುರಲ್ ನಂಬರ್, ನ್ಯಾಚುರಲ್ ಆಗಿ ಯೂಸ್ ಮಾಡೋ ನಂಬರ್ಸ್. ಎಂಥ ನಂಬರ್ಸ್ ನಾವು ನ್ಯಾಚುರಲ್ ಆಗಿ ಕಾಮನ್ ಆಗಿ ಯೂಸ್ ಮಾಡ್ತೀವಿ? ಯಾವ ನ್ಯಾಚುರಲ್ ನಂಬರ್ನ ರೀಪ್ರೆಸೆಂಟ್ ಹೆಂಗೆ ಮಾಡ್ತಾರೆ ಅಂದರೆ ಅದಕ್ಕೆ ಒಂದು ಸಿಂಬಲ್ ಇದೆ ಮ್ಯಾಥಮೆಟಿಕ್ಸಲ್ಲಿ, ಎನ್ ಅಂತ. ಇದು ನ್ಯಾಚುರಲ್
ನ್ಯಾಚುರಲ್ ನಂಬರ್ಸ್ ಯಾವ್ಯಾವ ಅಂದ್ರೆ 1 ಇಂದ ಸ್ಟಾರ್ಟ್ ಆಗ್ತದೆ. ಯಾವ ಕೌಂಟಿಂಗ್ ಮಾಡುವಾಗ ನೀವು 1 ಇಂದ ಸ್ಟಾರ್ಟ್ ಮಾಡಿದ್ರೆ, ಕೌಂಟ್ ಮಾಡುವಾಗ 1 ಇಂದ ಸ್ಟಾರ್ಟ್ ಆಯ್ತಂದ್ರೆ ಅದು ನ್ಯಾಚುರಲ್ ನಂಬರ್. 1 ಇಂದ 1 2 3 4 ಅಪ್ ಟು ಅಂಡ್ ಸೋ ಆನ್. ಹೀಗೆ 1 ಇಂದ ನೀವು ಕೌಂಟ್ ಮಾಡೋದು ಸ್ಟಾರ್ಟ್ ಮಾಡಿದ್ರೆ ಅದು ನ್ಯಾಚುರಲ್ ನಂಬರ್. ನ್ಯಾಚುರಲ್ ನಂಬರ್ನ ಹೇಗೆ ಡಿನೋಟ್ ಮಾಡ್ತಾರೆ? ಎನ್. 1 ಇಂದ ಕೌಂಟ್ ಮಾಡೋದಿಕ್ಕೆ ಸ್ಟಾರ್ಟ್ ಮಾಡೋದು ನ್ಯಾಚುರಲ್ ನಂಬರ್. ಇದು ನ್ಯಾಚುರಲ್ ನಂಬರ್. ಫಸ್ಟ್ ಟೈಪ್ ಏನು? ನ್ಯಾಚುರಲ್ ನಂಬರ್. ಕೌಂಟಿಂಗ್. ಹಾಗಾದ್ರೆ ಹೇಳಿ, ಇವು ನಂಬರ್ಸ್ ಎದಕ್ಕೆ ಯೂಸ್ ಮಾಡ್ತೀವಿ? ಕೌಂಟಿಂಗಿಗೆ. ಎಂತ ನಂಬರ್ಸ್ ಅಂತಾರೆ ಇವಕ್ಕ? ಕೌಂಟಿಂಗ್ ನಂಬರ್ಸ್. ಕೌಂಟಿಂಗ್ ನಂಬರ್ಸ್ ಏನು? ಕೌಂಟಿಂಗ್ ನಂಬರ್ಸ್. ಇದು ನ್ಯಾಚುರಲ್ ನಂಬರ್. ಇದು ನೋಟ್ ಮಾಡ್ಕೊಳ್ಳಿ. ಹಾಗಾದ್ರೆ ಹೇಳಿ ಚಿಲ್ಡ್ರನ್ಸ್, ನ್ಯಾಚುರಲ್ ನಂಬರ್ ಅಂದ್ರೆ ಕೌಂಟಿಂಗ್ ನಂಬರ್ಸ್. ಅದನ್ನ ರೀಪ್ರೆಸೆಂಟ್ ಹೇಗೆ ಮಾಡ್ತಾರೆ? ಡಿನೋಟ್ ಹೇಗೆ ಮಾಡ್ತಾರೆ? ಎನ್, ಕ್ಯಾಪಿಟಲ್ ಎನ್ ಅಂತ ರೀಪ್ರೆಸೆಂಟ್ ಮಾಡ್ತಾರೆ. ಕೌಂಟಿಂಗ್ ನಂಬರ್ಸ್ ಯಾವಂದ್ರೆ 1 ಇಂದ ಸ್ಟಾರ್ಟ್ ಆಗೋದು. 1 ಇಂದ ಸ್ಟಾರ್ಟ್ ಆಗಿ ಇನ್ಫಿನಿಟಿ, ಎಷ್ಟು ಬೇಕಾದಷ್ಟು ಬಹಳಷ್ಟು ಇದಾವೆ ನಂಬರ್ಸ್ ಕೌಂಟ್ ಮಾಡೋದಿಕ್ಕೆ ಯೂಸ್ ಮಾಡುವ ನಂಬರ್ಸ್. ಅದಕ್ಕೆ ನ್ಯಾಚುರಲ್ ನಂಬರ್ ಅಂತಾರೆ. ಇದು ನ್ಯಾಚುರಲ್ ನಂಬರ್ ಅಂದ್ರೆ ಏನಂತ ಗೊತ್ತಾಯ್ತಾ? ಸೊ ಹಾಗಾದ್ರೆ ನೆಕ್ಸ್ಟ್ ಟೈಪ್ ನೋಡೋಣ. ನೋಟ್ ಮಾಡ್ಕೊಂಡ್ರೆ ಆಯ್ತು? ಓಕೆ. ನೆಕ್ಸ್ಟ್ ಟೈಪ್ ಯಾವ್ದಂದ್ರೆ ಯಾವುದು? ಹೋಲ್ ನಂಬರ್. ನಾನು ಹೇಳಿದ್ರೆ ನ್ಯಾಚುರಲ್ ನಂಬರ್ಸ್ ನಿಮಗೆ ಕೌಂಟ್ ಫಸ್ಟ್ ಬೇಸಿಕ್ ಆಗಿ ಬರೋದು ಕೌಂಟಿಂಗ್ ಅಂತ ಬರ್ತದೆ. ಕೌಂಟಿಂಗ್ ಸಂಬಂಧ ಬೇಕಾಗಾಕ ಏನ್ ಮಾಡಿದ್ರು, ಹ್ಯೂಮನ್ಸ್ ಆದವರು ಏನ್ ಮಾಡಿದ್ರು ಅಂದ್ರೆ ನ್ಯಾಚುರಲ್ ನಂಬರ್ನ ತೆಗೆದ್ರು. 1 2 3 ಅಂತ ನಂಬರ್ಸಿಗೆ ನ್ಯಾಚುರಲ್ ನಂಬರ್ ಅಂತ ಕೊಟ್ರು. ಅದಾದ್ಮೇಲೆ ಕೆಲವೊಂದ್ ಕಡೆ ಇಂಥ ಸಿಚುವೇಶನ್ ನಲ್ಲಿ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗಕತ್ತು. ಜೀರೋನ ಇಂಟ್ರೊಡ್ಯೂಸ್ ಆದ್ಮೇಲೆ ಜೀರೋ ಕೂಡ ಅದೊಂದು ನಂಬರ್ ಆಯ್ತು. ಅದರಿಂದ ಕೆಲವೊಂದು ಪ್ರಾಬ್ಲಮ್ಸ್ಗಳಲ್ಲಿ, ಕೆಲವೊಂದು ಕೇಸಸ್ಗಳಲ್ಲಿ 0 ಇಂದ ಸ್ಟಾರ್ಟ್ ಆಗತ್ತು ಕೌಂಟಿಂಗ್ ಮಾಡೋದಿಕ್ಕೆ. ನಾನು ಹೇಳಿದೆ ಕೌಂಟಿಂಗ್ ನಂಬರ್ಸ್ 1 ಇಂದ ಸ್ಟಾರ್ಟ್ ಆಗ್ತದೆ ಅಂತ ಹೇಳಿದೆ. ಕೆಲವೊಂದು ಕೇಸಸ್ ಅಲ್ಲಿ ಮುಂದೆ ಹೋಗ್ತಾ ಹೋಗ್ತಾ ಕೆಲವೊಂದು ಇಂಥ ಕೇಸಸ್ ಬರ್ತದೆ. ಆ ಕೇಸಲ್ಲಿ 0 ಇಂದ ಸ್ಟಾರ್ಟ್ ಆಗಕತ್ತು. ಅವಾಗ ಏನ್ ಮಾಡಿದ್ರು, ಹಂತಲ್ಲಿ ಪ್ರಾಬ್ಲಮ್ಸ್ ಬಂದು ಅವಾಗ ಡಿಫಿಕಲ್ಟ್ ಆಗಕತ್ತು. ಸೊ ಅವಾಗ ಏನ್ ಮಾಡಿದ್ರು ಅಂದ್ರೆ ಹೋಲ್ ನಂಬರ್ ಅಂತ ಕ್ರಿಯೇಟ್ ಮಾಡಿದ್ರು. ಆ ಹೋಲ್ ನಂಬರ್ ಅಂತ ಅಂದು ಆ ಹೋಲ್ ನಂಬರಿಗೆ ಏನ್ ಹೇಳಿದ್ರು ಅಂದ್ರೆ ಅದು ರೀಪ್ರೆಸೆಂಟ್ ಮಾಡೋದು ಹೇಗೆ W ಅಂತ ಹೇಳಿದ್ರು. ಹೋಲ್ ನಂಬರ್ಸ್ ಎಂತ ನಂಬರ್ಸ್ ಅಂದ್ರೆ ಇದನ್ನು ಕೌಂಟಿಂಗ್ ನಂಬರ್ಸ್ನೇ ಹೌದು. ಏನು? ಕೌಂಟಿಂಗ್ ನಂಬರ್ಸ್ನೇ ಹೌದು. ಇದನ್ನು ಕೌಂಟಿಂಗ್ ನಂಬರ್ಸ್. ಬಟ್ ಆದ್ರೆ ಸ್ಟಾರ್ಟ್ಸ್ ವಿತ್ ಎಲ್ಲಿಂದ ಸ್ಟಾರ್ಟ್ ಆಗ್ತದೆ? 0 ನಂಬರ್ ಇಂದ ಸ್ಟಾರ್ಟ್ ಆಗ್ತದೆ. ಏನು? ಕೌಂಟಿಂಗ್ ನಂಬರ್ಸ್. ಹೋಲ್ ನಂಬರ್ಸ್ ಅಂದ್ರೆ ಕೌಂಟಿಂಗ್ ನಂಬರ್ಸ್. ಅದು ರೀಪ್ರೆಸೆಂಟ್ ಹೇಗೆ ಮಾಡ್ತಾರೆ? W ಇಂದ ರೀಪ್ರೆಸೆಂಟ್ ಮಾಡ್ತಾರೆ. ಕೌಂಟಿಂಗ್ ನಂಬರ್ಸ್ ಹೋಲ್ ನಂಬರಿಗೂ ಕೌಂಟಿಂಗ್ ನಂಬರ್ ಅಂತಾರೆ. ಬಟ್ ಸ್ಟಾರ್ಟ್ ವಿತ್ 0 ಇಂದ ಸ್ಟಾರ್ಟ್ ಆಗ್ತದೆ. 0 ಇಂದ ಸ್ಟಾರ್ಟ್ ಆಗೋ ಒಂದು ಎಕ್ಸಾಂಪಲ್ ಕೊಡಿ ನೋಡೋಣ. ರಿಯಲ್ ಲೈಫ್ ಅಲ್ಲಿ ನೋಡಿರ್ತೀರಾ ನೀವು, ಆದ್ರೆ ಅದನ್ನ ಕರೆಕ್ಟ್ ಆಗಿ ಒಬ್ಸರ್ವ್ ಮಾಡಿರಂಗಿಲ್ಲ. ನೋಡಿರ್ತೀರಾ, ಪ್ರತಿಯೊಬ್ರು ನೋಡಿರ್ತೀರಾ. ರಿಯಲ್ ಲೈಫ್ ಅಲ್ಲಿ ಇದರ ಎಕ್ಸಾಂಪಲ್ಸ್ ಪ್ರತಿಯೊಬ್ರು ನೋಡಿರ್ತೀರಾ. ಎಕ್ಸಾಂಪಲ್ಸ್ ಕೊಡಿ ನೋಡೋಣ. ಕೊಡಿ ಚಿಲ್ಡ್ರನ್ಸ್ ಎಕ್ಸಾಂಪಲ್ಸ್ನ. ರೈಟ್. ಯಾವ್ಯಾವ? ಕೆಲವೊಬ್ರು ಮೈಂಡಲ್ಲಿ ಐಡಿಯಾ ಬಂದಿರತ್ತೆ. ಏನಂತ, ನಾವು ಡ್ರೈವಿಂಗ್ ಮಾಡ್ತಿರ್ತೀವಿ, ಸ್ಕೂಟಿ ಬೈಕ್ ಇವೇನಾದ್ರೂ ಕಾರ್ ಸ್ಕೂಟಿ ಬೈಕ್, ಅದರಲ್ಲಿ ನೋಡಿರ್ತೀರಾ ಮೀಟರ್ ಇರ್ತದೆ. ಏನು? ಮೀಟರ್. ಅಲ್ಲಿ ಮೀಟರ್ ಅಲ್ಲಿ ನಿಮ್ಗೆ ಸ್ಟಾರ್ಟ್ ಮಾಡಿರ್ತೀರಾ. ಎಲ್ಲಿಂದ ಕೌಂಟಿಂಗ್ ಸ್ಟಾರ್ಟ್ ಆಗ್ತದೆ? ಮೀಟರ್ ಅಲ್ಲಿ ಹೇಗೆ ಕೊಟ್ಟಿರ್ತಾರೆ? ಅಲ್ಲಿ ನಂಬರ್ಸ್ 0 10 20 30 ಹೀಗೆ ಮೀಟರ್ ಅಲ್ಲಿ ಕೊಟ್ಟಿರ್ತಾರೆ ತಾನೆ. ಸೊ ಅಲ್ಲಿ ಏನಾಯ್ತು?
ಏನಾಯ್ತು, 0 ಇಂದ ಕೌಂಟ್ ಸ್ಟಾರ್ಟ್ ಆಯ್ತು. ಕೌಂಟಿಂಗ್ ಅಲ್ಲಿ 0 ಇಂದ ಸ್ಟಾರ್ಟ್ ಆಯ್ತು ಅಂದ್ರೆ ಅಲ್ಲಿ ಕೌಂಟಿಂಗಿಗೆ ಯೂಸ್ ಆಗೋದು ಯಾವ್ದು ನಂಬರ್ ಆಯ್ತು, ಹೋಲ್ ನಂಬರ್. ಒಂದೊಂದ್ ಕಡೆ ಮಾರ್ಕೆಟ್ ಅಲ್ಲಿ ಹೋದ್ರೆ, ನೀವು ಮಾರ್ಕೆಟ್ ಅಲ್ಲಿ ಹೋಗ್ಬೇಕಾದ್ರೆ ಏನಾದ್ರೂ ಮಾರ್ಕೆಟಿಗೆ ಹೋಗಿ ಏನಾದ್ರೂ ತಗೊಂಡ್ ಬರ್ಬೇಕಾದ್ರೆ ನೀವು ಏನೇನ್ ತರಕ್ಕೆ ಹೋಗಿರ್ತೀರಾ, ಎಷ್ಟೆಷ್ಟು ತರ್ತೀರಾ, ಅಲ್ಲೆಲ್ಲ ಕೌಂಟಿಂಗಿಗೆ ಯೂಸ್ ಆಗೋದು ಕಾಮನ್ ಆಗಿ ನ್ಯಾಚುರಲ್ ನಂಬರ್ ಆಗ್ತದೆ. ಬಟ್ ಕೆಲವೊಂದು ಇಂಥ ಕೇಸಲ್ಲಿ ಬೈಕ್ಗಳಲ್ಲಿ ಏನಾದ್ರೂ ಮೀಟರ್ಸ್, ವೋಲ್ಟ್ ಮೀಟರ್ ಕೆಲವೊಂದು ಮೀಟರ್ಸ್ಗಳು ಇರ್ತವೆ. ವೋಲ್ಟ್ ಮೀಟರ್, ಆಮ್ ಮೀಟರ್, ನಿಮ್ದು ಗಾಡಿ ಮೀಟರ್ ಅಲ್ಲಿ ಎಲ್ಲ ಕಡೆನೂ 0 ಇಂದ ಸ್ಟಾರ್ಟ್ ಆಗ್ತದೆ. ಸೊ 0 ಇಂದ ಸ್ಟಾರ್ಟ್ ಆಗ್ತದೆ ಅಂದ್ರೆ ಈ ತರಾನು ಒಂದ್ ನಂಬರ್ಸ್ ಇರ್ಬೇಕಲ್ಲ ಅಂತ ಏನ್ ಮಾಡಿದ್ರು, ಹೋಲ್ ನಂಬರ್ ಅಂತ ತೆಗೆದ್ರು. ಸೊ ಅರ್ಥ ಆಯ್ತಾ ಇದು ಹೋಲ್ ನಂಬರ್ ಅಂದ್ರೆ? ಓಕೆ, ನೋಟ್ ಮಾಡ್ಕೊಳ್ಳಿ ಇದು. ಇನ್ನ ನೆಕ್ಸ್ಟ್ ಏನ್ ಮಾಡಿದ್ರು ಅಂದ್ರೆ ಹೋಲ್ ನಂಬರ್ ಬಂತು. ಇದ್ರ ಮೇಲೆ ಎಲ್ಲಾನು ಕೆಲಸ ನಡಿಲಾಕತ್ತು, ನ್ಯಾಚುರಲ್ ನಂಬರ್ ಮೇಲೆನು ನಡಿಲಾಕತ್ತು. ಯಾವ್ಯಾವ ಪ್ರಾಬ್ಲಮ್ಸ್ ಏನೇನ್ ನಡಿಬೇಕು ಇದ್ರ ಮೇಲೆ ನಡಿಲಾಕತ್ತು. ಬಟ್ ಕೆಲವೊಂದ್ ಕಡೆ ಪ್ರಾಬ್ಲಮ್ಸ್ ಮತ್ ಬರಾಕತ್ತು. ಕೆಲವೊಂದ್ ಕಡೆ ಏನಾಗತ್ತಿತ್ತಂದ್ರ ಹ್ಯೂಮನಿಗೆ ಕ್ಯೂರಿಯಾಸಿಟಿ ಅನ್ನೋದು ಹೆಚ್ಚಿರ್ತದೆ. ಸೊ ಅವ ಏನ್ ಥಿಂಕ್ ಮಾಡಕತ್ತಂದ್ರ 0 ಇಂದ ಸ್ಟಾರ್ಟ್ ಆಗೋದು ಹೋಲ್ ನಂಬರ್, 0 ಇಂದ 1 2 3 4. ಹಾಗಾದ್ರೆ ಅವನ್ ಮೈಂಡ್ ಅಲ್ಲಿ ಬಂತು 0 ಮುಂದ್ಗಡೆ ಎಲ್ಲ ನಂಬರ್ಸ್ ಇದಾವೆ, ಹಾಗಾದ್ರೆ 0 ಹಿಂದ್ಗಡೆನು ಯಾವಾದ್ರೂ ನಂಬರ್ಸ್ ಇರ್ಬೋದಲ್ಲ ಅಂತ ಅವನ್ ಮೈಂಡ್ ಒಳಗ್ ಬರಾಕತ್ತು. 0 ಹಿಂದ್ಗಡೆ ಏನಾದ್ರೂ ನಂಬರ್ಸ್ ಇರ್ಬೋದಲ್ಲ ಅಂತ ಮೈಂಡ್ ಒಳಗ್ ಬರಾಕತ್ತು. ಥಿಂಕ್ ಮಾಡಿದ ಏನಾದ್ರೂ ಇಂಥವ್ ನಂಬರ್ಸ್ ಇರ್ಬೋದಲ್ಲ 0 ಹಿಂದ್ಗಡೆ. ನಾವು ಇಲ್ಲಿ ತನ ಇವು ಅಷ್ಟೇ ನೋಡಿವಿ, 1 2 3 4 3 4 ಈ ತರ ನಂಬರ್ಸ್ ನೋಡಿವಿ. ಈ 0 ಅನ್ನೋದೇ ಫುಲ್ ಸ್ಮಾಲ್ ನಂಬರ್ ಆಗ್ತದೆ. ಇದಕ್ಕಿಂತಲೂ ಹಿಂದೆ ಸ್ಮಾಲ್ ಇರೋದು ಇರ್ಬೋದಲ್ಲ ನಂಬರ್, 0ಕ್ಕಿಂತ ಸ್ಮಾಲ್ ಇರೋದು ಇರ್ಬೋದಲ್ಲ ಅಂತ ಅವ್ರ ಮೈಂಡ್ ಒಳಗ್ ಥಿಂಕಿಂಗ್ ಬರ್ತದೆ. ಮತ್ತೆ ಡೈಲಿ ಲೈಫ್ ಒಳಗ ಎಲ್ಲ ಕಡೆನೂ ಯೂಸ್ ಆಗ್ತಿರತ್ತೆ. ಎಲ್ಲಿ ಅಂದ್ರೆ ನೀವು ಬಿಸ್ನೆಸ್ ಮಾಡ್ತಿರ್ತೀರಾ ಅಂದ್ರೆ ಅಲ್ಲಿ ಪ್ರಾಫಿಟ್ ಆಗ್ತಿರತ್ತೆ, ಲಾಸ್ ಆಗ್ತಿರತ್ತೆ, ಇವೆಲ್ಲಾನು ಆಗ್ತಿರತ್ತೆ. ನಿಮ್ಗೆ ಪ್ರಾಫಿಟ್ ಆಗೋದು, ಲಾಸ್ ಆಗೋದು ಇದಾಗ್ತಿರತ್ತೆ. ಸೊ ಪ್ರಾಫಿಟ್ ಆಗೋದಿಕ್ಕೆ, ಪ್ರಾಫಿಟ್ ಅಂತ ನಿಮಗೆ ಪಾಸಿಟಿವಿಟಿ ಮೈಂಡ್ ಒಳಗೆ ಇರ್ತದೆ. ಅಂದ್ರೆ ನೀವು ಖುಷಿ ಇರ್ತೀರ, ಪ್ರಾಫಿಟ್ ಆದ್ರೆ ಖುಷಿಯಾಗಿ ಇರ್ತೀರ. ಆ ಖುಷಿಯಾಗಿ ಇರೋದನ್ನ ಏನ್ ಮಾಡಿದ್ರಂದ್ರೆ ಇವು ನಂಬರ್ಸಿಗೆ ರೀಪ್ರೆಸೆಂಟ್ ಮಾಡಿದ್ರು. ಇವು ನ್ಯಾಚುರಲ್ ನಂಬರ್ಸ್ನ ಖುಷಿಯಾಗಿರೋದ್ ನಂಬರ್ಸಿಗೆ ಪ್ಲಸ್ ಅಂತ ಕೊಟ್ರು. ಇವು ಪಾಸಿಟಿವ್ ನಂಬರ್ಸ್ ಅದು. ಅಂದ್ರೆ ನಿಮ್ಗೆ ಅಲ್ಲಿ ಪ್ರಾಫಿಟ್ ಆಗಕತ್ತಂದ್ರೆ, ಬಿಸ್ನೆಸ್ ಮಾಡುವಾಗ ಪ್ರಾಫಿಟ್ ಆಗಕತ್ತಂದ್ರೆ ನಿಮ್ಗೆ ಇವು ಖುಷಿ ಆಗ್ತಿರತ್ತೆ. ಆ ಖುಷಿನ ರೀಪ್ರೆಸೆಂಟ್ ಮಾಡೋದಕ್ಕೆ ಪ್ಲಸ್ ಅಂತ ಹಾಕಿದ್ರಿ. ಪ್ಲಸ್ ಆಗತ್ತೆ ಇಲ್ಲಿ. ಇನ್ನ ಪ್ರಾಫಿಟ್ ಆಗ್ತದೆ ಅಂದ್ರೆ ಲಾಸ್ನು ಆಗ್ತಿರತ್ತೆ. ಲಾಸ್ನ ಹೇಗೆ ಹೇಳ್ಬೇಕು ಮ್ಯಾಥಮೆಟಿಕ್ಸ್ ಅಲ್ಲಿ? ಬಾಯಲ್ಲಿ ಹೇಳ್ತೀರಾ ಲಾಸ್ ಆಗಿದೆ ಹಿಂಗೆಲ್ಲ, ಅಲ್ಲಿ ಇಮೋಜಿ ಅದು ಇದು ತೆಗ್ದು ಹೇಳ್ತೀರಾ? ಇಲ್ಲ ತಾನೆ. ಇಮೋಜಿ ಅದು ಎಲ್ಲ ಏನಾದ್ರೂ ಇಮೋಜಿಸ್ನ ತೆಗ್ದು ಹೇಳ್ತೀರಾ? ಇಲ್ಲ ತಾನೆ. ಅಲ್ಲಿ ಅವಾಗ ಏನ್ ಮಾಡಿದ್ರು, ಸ್ಯಾಡ್ ಇರೋದಿಕ್ಕೆ ಈ ತರ ಸಿಂಬಾಲ್ ಇಟ್ಟಿದ್ರು. ಅಂದ್ರೆ ಲಾಸ್ ಆಗ್ತಾ ಹೋಗ್ತದೆ. ಇದು ಪ್ಲಸ್ ತಗೊಂಡಿದ್ದು ಆಡ್ ಆಗ್ತಾ ಹೋಗ್ತದೆ, ಅಂದ್ರೆ ಪ್ರಾಫಿಟ್ ಆಗ್ತಾ ಹೋಗ್ತಿರತ್ತೆ. ಅಂದ್ರೆ ಆಡ್ ಅಂತ ನಂಬರ್ ಹಾಕಿದ್ರು. ಅಡಿಷನ್ ಅಲ್ಲಿ ನಾವು ಇದು ಪ್ಲಸ್ ಸೈನ್ ತಗೋತೀವಿ, ಆಡ್ ಅಂದ್ರೆ ಹೆಚ್ಚಾಕೋತೆ ಹೋಗ್ತದೆ. ಕಮ್ಮಿ ಆಗೋದು ಆಗತ್ತನ ಮೈನಸ್, ಸಬ್ಟ್ರಾಕ್ಟ್ ಅಂದ್ರೆ ರಿಮೂವ್ ಮಾಡೋದು, ಅದು ಸಬ್ಟ್ರಾಕ್ಟ್ ಸೈನ್ ತಗೊಳ್ಳು. ಈ ತರಾನು ನಂಬರ್ಸ್ ಲಾಸ್ ಆಗೋದಿಕ್ಕೇನು ರೀಪ್ರೆಸೆಂಟ್ ಮಾಡೋದಿಕ್ಕೆ ಬೇಕಲ್ಲ ನಮ್ಗೆ ಅಂತ ಅದೊಂದು ಮೈಂಡ್ ಬಂತು. ಅವ್ರ ಮೈಂಡ್ ಅಲ್ಲಿ ಅದೊಂದು ಐಡಿಯಾ ಬಂತು. ಲಾಸ್ ಆಗೋದನ್ನ ಹೇಳೋದಿಕ್ಕೆ ಏನಾದ್ರೂ ಹೇಗಾದ್ರೂ ಹೇಳ್ಬೇಕಲ್ಲ. ಅಲ್ಲಿ ನಾವು ಲಾಸ್ ಅಂತ ಎಷ್ಟಂತ ಬರೀತೀರ, ಲಾಸ್ ವರ್ಡ್ ಲಾಸ್ ಅಂತ. ಅದಕ್ಕೆ ಏನ್ ಮಾಡಿದ್ರು, ಅಲ್ಲಿ ಒಂದು ಕ್ವಶನ್ ಅರೈಸ್ ಆಯ್ತು. ಅಂತ ಕೇಸಲ್ಲಿನೂ ಅರೈಸ್ ಆಯ್ತು ಕ್ವಶನ್. ಎಲ್ಲಿ ಫಸ್ಟ್ ಏನ್ ಬಂತು, 0ಕ್ಕಿಂತನೂ ಚಿಕ್ಕ ನಂಬರ್ಸ್ ಯಾವಾದ್ರೂ ಇರ್ಬೇಕಲ್ಲ ಅಂತ ಥಿಂಕ್ ಆಯ್ತು. ಸೊ ಅಲ್ಲಷ್ಟು ಕ್ವಶನ್ ಬಂತು. ಅದಾದ್ಮೇಲೆ ಲಾಸ್ ಪ್ರಾಫಿಟ್
ಅಲ್ಲಿ ಲಾಸ್ ಪ್ರಾಫಿಟ್ ಆಗ್ತಿರತ್ತೆ. ಪ್ರಾಫಿಟ್ ಆಗುವಾಗ ನೀವು ಪಾಸಿಟಿವ್ ನಂಬರ್ಸ್ 1 2 3 ಈ ಥರ ನಂಬರ್ಸ್ನ ಹಾಕಿದ್ರಿ. ಲಾಸ್ ಆಗೋದನ್ನು ರೀಪ್ರೆಸೆಂಟ್ ಮಾಡೋದು ಹೇಗೆ ಅಂತ ಅಲ್ಲಿ ಅಷ್ಟು ಐಡಿಯಾ ಬಂತು, ಅಲ್ಲಷ್ಟು ಕ್ವಶನ್ ಅರೈಸ್ ಆಯಿತು. ಸೊ ಆಮೇಲೆ ಇನ್ನೊಂದು ಕೇಸ್ ಯಾವುದಂದ್ರೆ ಅಂದ್ಕೊಳ್ಳಿ, ಇನ್ನೊಂದು ಟೆಂಪ್ರೇಚರ್ ಹಾಟ್ ಕೋಲ್ಡ್ ಅಂತ ಟೆಂಪ್ರೇಚರ್ ಕೇಳಿರ್ತೀರ ನೀವು. ಆಲ್ರೆಡಿ ಹಾಟ್ ಟೆಂಪ್ರೇಚರ್ನ ಈ ಥರ ಹೇಳ್ತಿರ್ತೀರ, ಇಷ್ಟು ಈಗ ನಿಮ್ಮ ರೂಮ್ ಟೆಂಪ್ರೇಚರ್ 27 ಡಿಗ್ರಿ ಸೆಲ್ಸಿಯಸ್ ಇರ್ತದೆ ಅಂತ ಹೇಳಿರ್ತೀರ. ಇದು ರೂಮ್ ಟೆಂಪ್ರೇಚರ್ ಅಂತ ಅಂದ್ಕೊಳ್ಳಿ. 27 ಡಿಗ್ರಿ ಸೆಲ್ಸಿಯಸ್ ಇರ್ತದೆ ಅಂತ ಹೇಳಿರ್ತೀರ. ಹಾಗಾದ್ರೆ ಇದು ಇಲ್ಲಿ ಪಾಸಿಟಿವ್ ಆಯ್ತು. ಇಷ್ಟು ಪಾಸಿಟಿವ್ ಆಯ್ತಂದ್ರೆ ಅಲ್ಲಿ ನೀವು ಹಾಟ್ ವೆದರ್ ಇತ್ತಂದ್ರೆ ಅದನ್ನ ರೀಪ್ರೆಸೆಂಟ್ ಮಾಡೋದಕ್ಕೆ ಪಾಸಿಟಿವ್ ನಂಬರ್ಸ್ನ ತಗೊಂಡ್ರು. ಈ ತರ ಪ್ಲಸ್ 1 2 3 ಹೀಗೆ ನಂಬರ್ಸ್ನ ತಗೊಂಡ್ರು. ಸೊ ಕೋಲ್ಡ್ ಆಗೋದನ್ನ ರೀಪ್ರೆಸೆಂಟ್ ಮಾಡ್ತಿರ್ತಾರೆ. ಕೋಲ್ಡ್ ಅಲ್ಲಿ ಈ ತರ ನಿಮ್ಗೆ ಕೋಲ್ಡ್ ಅನ್ಕೊಳ್ಳಿ, ಇಷ್ಟು ಕೋಲ್ಡ್ ಇದೆ ಅಂತ ಅನ್ಕೊಳ್ಳಿ. ಇಷ್ಟು ಕೋಲ್ಡ್ ಇದೆ ಅಂತ ಹೇಳಬೇಕಾದ್ರೆ ನೀವು ಅಲ್ಲಿ ಕೋಲ್ಡ್ ಇದೆ ಅಂತ ಹೇಳಬೇಕಾದ್ರೆ ನೆಗೆಟಿವ್ ಅಂತ ತಗೊಂಡಿದ್ದಾರೆ. ಇಲ್ಲಿ ಕೋಲ್ಡ್ ಇರೋದಕ್ಕೆ ನೆಗೆಟಿವ್ ರೀಪ್ರೆಸೆಂಟ್ ಮಾಡೋದಕ್ಕೆ ಬರ್ತದೆ. ಇಂಥಲ್ಲೇನು ಪ್ರಾಬ್ಲಮ್ಸ್ ಆಗಕತ್ತು, ಹಾಟ್ ಕೋಲ್ಡ್ ಅವು ಡಿಫ್ರೆನ್ಸ್ನ ರೀಪ್ರೆಸೆಂಟ್ ಮ್ಯಾಥಮೆಟಿಕ್ಸ್ ಅಲ್ಲಿ ಹೇಗೆ ರೀಪ್ರೆಸೆಂಟ್ ಮಾಡೋದು, ಹಾಟ್ ಕೋಲ್ಡ್ ಅದು ವರ್ಡ್ ಎಷ್ಟು ಬರೀತೀರಾ. ಸೊ ಅದಕ್ಕೆ ಏನ್ ಮಾಡಿದ್ರಂದ್ರೆ ಹ್ಯೂಮನ್ಸ್ ಆದವರು ಏನ್ ಕಂಡುಹಿಡಿದ್ರು, ಇಂಟೀಜರ್ಸ್ ಅಂತ ಕಂಡುಹಿಡಿದ್ರು. ಇಂಟೀಜರ್ ಅನ್ನೋ ಟಾಪಿಕ್ ಬರೋಣ ಅವ್ರಿಗೆ ಏನೇನು ಕ್ವಶನ್ ಅರೈಸ್ ಆಗಿತ್ತಲ್ಲ ಅದೆಲ್ಲಾನು ಸಾಲ್ವ್ ಆಯ್ತಿಲ್ಲಿ. 0ಕ್ಕಿಂತನೂ ಚಿಕ್ಕ ನಂಬರ್ಸ್ ಇರ್ಬೋದಲ್ಲ ಅಂತ ಅವ್ರ ಮೈಂಡಲ್ಲಿ ಸೊ ಅನ್ಕೊಳ್ಳಿ. 0 ಇಂದ ರೈಟ್ ಸೈಡ್ಗೆ ನಂಬರ್ಸ್ ಯಾವ 1 2 3 ಏನ್ ಮಾಡಾಕತ್ರು, ಲಾಸ್ ಆಗಿದ್ದನ್ನ ರೀಪ್ರೆಸೆಂಟ್ ಮಾಡೋದಿಕ್ಕೆ ಮತ್ತೆ ಹಾಟ್ ಕೋಲ್ಡ್ನ ಕರೆಕ್ಟಾಗಿ ರೀಪ್ರೆಸೆಂಟ್ ಮಾಡೋದಿಕ್ಕೆ ಮತ್ತೆ 0 ಹಿಂದ್ಗಡೆ ಕೆಲವೊಂದು ಯಾವಾದ್ರೂ ನಂಬರ್ಸ್ ಇರ್ಬೇಕಲ್ಲ ಅಂತ ಏನ್ ಮಾಡಿದ್ರು, ಇವೇ ನಂಬರ್ಸ್ನ ತಗೊಂಡ್ರು. ಇಲ್ಲಿ ಹಿಂದ್ಗಡೆನು ಏನ್ ಮಾಡಿದ್ರು, ಇವೇ ನಂಬರ್ಸ್ನೇ ತಗೋತಾರೆ. ಇಲ್ಲಿ ಇವೇ ನಂಬರ್ಸ್ನ ತಗೊಂಡ್ರು. ಬೇರೆ ಏನು ಹೊಸ ನಂಬರ್ಸ್ನ ಇಲ್ಲೇನು ಕ್ರಿಯೇಟ್ ಮಾಡಿಲ್ಲ. ಇರೋ ನಂಬರ್ಸ್ನೇ ತಗೊಂಡು ಏನ್ ಮಾಡಿದ್ರು ಅಂದ್ರೆ ಜಸ್ಟ್ ಪ್ರಾಫಿಟ್ ಆದ್ರೆ ಪ್ಲಸ್ ಅಂತ ಈ ತರ ತಗೋತಾರೆ, ಲಾಸ್ ಆದ್ರೆ ಮೈನಸ್ ಅಂತ ತೋರ್ಸಾಕೆ ಈ ತರ ಏನ್ ಮಾಡಿದ್ರು, ಇಂಟೀಜರ್ಸ್ನ ಮಾಡಿದ್ರು. 0 ಇಂದ ಈ ಕಡೆ ರೈಟ್ ಸೈಡ್ಗೆ ಇರೋ ನಂಬರ್ಸಿಗೆ ಪಾಸಿಟಿವ್ ನಂಬರ್ಸ್ ಅಂತ ಅಂದ್ರು. ಏನಂದ್ರು ಇವಕ್ಕ ಪಾಸಿಟಿವ್ ನಂಬರ್ಸ್ ಅಂತ ಅಂದ್ರು. ಪಾಸಿಟಿವ್ ನಂಬರ್ಸ್ ಅಲ್ಲಿ ಅನ್ಕೊಳ್ಳಿ, ಇಲ್ಲ ಪಾಸಿಟಿವ್ ಇಲ್ಲಿ ಇಂಟೀಜರ್ ಕಾನ್ಸೆಪ್ಟ್ ಬಂದಿದೆ. ಸೊ ಪಾಸಿಟಿವ್ ಇಂಟೀಜರ್ಸ್ ಅಂತ ಅನ್ಕೊಳ್ಳಿ. ಇಂಟೀಜರ್ಸ್ ಇಲ್ಲಿಂದ ಇಲ್ಲಿಗೆ ಈ ಕಡೆ ಹೋದ್ರೆ ಇಲ್ಲಿ ನೆಗೆಟಿವ್ ಇಂಟೀಜರ್ಸ್. ಏನು ನೆಗೆಟಿವ್ ಇಂಟೀಜರ್ಸ್. ಈಗೇನ್ ಮಾಡಿದ್ರು, ಇದನ್ನೇ ಇಲ್ಲಿ ಹೀಗೆ ನಂಬರ್ಸ್ನ ರಿಪೀಟ್ ಆಗಿ ತಗೊಂಡು ಒಂದ್ ಸೈಡ್ಗೆ ಪಾಸಿಟಿವ್ ಅಂತ ತಗೊಂಡ್ರು, ಒಂದ್ ಸೈಡ್ಗೆ ನೆಗೆಟಿವ್. ಹಾಗಾದ್ರೆ ಇಲ್ಲಿ ಬಂತು 0ಕ್ಕಿಂತ ಚಿಕ್ಕ ನಂಬರ್ಸ್ ಇವು. ಸೊ ಅಲ್ಲಿ ಆ ಪ್ರಾಬ್ಲಮ್ ಏನ್ ಕ್ವಶನ್ ಬಂದಿತ್ತು ಅದು ಸಾಲ್ವ್ ಆಯ್ತು. ಮತ್ತೆ ಇನ್ನೊಂದ್ ಕಡೆ ಪ್ರಾಫಿಟ್ ಲಾಸ್ ಕೇಸಸ್ ಅಲ್ಲಿ ಅದ್ರಲ್ಲಿ ಆ ಪ್ರಾಬ್ಲಮ್ಸ್ನು ಸಾಲ್ವ್ ಆಯ್ತು. ಪ್ರಾಫಿಟ್ ಆದ್ರೆ ಇವು ಪಾಸಿಟಿವ್ ತಗೋತಾರೆ, ಲಾಸ್ ಆದ್ರೆ ಈ ತರ ಸಿಂಬಾಲ್ಸ್ನ ಈ ತರ ನಂಬರ್ಸ್ನ ತಗೊಂಡು ರೀಪ್ರೆಸೆಂಟ್ ಮಾಡ್ತಾರೆ. ಹಾಟ್ ಕೋಲ್ಡ್ ಅದಕ್ಕೂ ಹಾಟ್ ಇದ್ರೆ ಈ ತರ ಪಾಸಿಟಿವ್ ನಂಬರ್ಸ್ ತಗೋತಾರೆ, ಕೋಲ್ಡ್ ಇದ್ರೆ ನೆಗೆಟಿವ್ ನಂಬರ್ಸ್ ತಗೊಂಡು ರೀಪ್ರೆಸೆಂಟ್ ಮಾಡ್ತಾರೆ. ಸೊ ಅಂತ ಪ್ರಾಬ್ಲಮ್ಸ್ಗಳಲ್ಲಿ ನಮ್ಗೆ ಏನ್ ಬೇಕಾಯ್ತು, ಇಂಟೀಜರ್ಸ್ ಆಯ್ತು ತಾನೆ ಪ್ರಾಬ್ಲಮ್ಸ್. ಮತ್ತೆ ವರ್ಕ್ ಆ ಕೆಲಸ ನಡಿಬೇಕಲ್ಲ, ಕೆಲಸ ನಡಿಲಕ್ಕೆ ಏನ್ ಬೇಕು, ನಮ್ಗೆ ಮ್ಯಾಥಮೆಟಿಕ್ಸ್ ಬೇಕು. ಅಲ್ಲಿ ಕೆಲಸಕ್ಕೆ ಯೂಸ್ ಆಯ್ತು ತಾನೆ ಮ್ಯಾಥಮೆಟಿಕ್ಸ್. ಇದು ನೋಟ್ ಮಾಡ್ಕೊಂಡ ಇದನ್ನ Z ಅಂತ ರೀಪ್ರೆಸೆಂಟ್ ಮಾಡ್ತಾರೆ. ಬರ್ಕೋರಿ ಇದು
ಕಡೆ ಇರೋ ನಂಬರ್ ಎಲ್ಲ ಏನಾಯ್ತು ಕಲೆಕ್ಷನ್ ಆಫ್ ಹೋಲ್ ನಂಬರ್. ಕಲೆಕ್ಷನ್ ಅಂದ್ರೆ ಗುಂಪು. ಎದ್ರ ಗುಂಪು ಅಂದ್ರೆ ಪಾಸಿಟಿವ್ ಮತ್ತೆ ಇವು ನೆಗೆಟಿವ್ ಎರಡು ತರದ್ದು ಗುಂಪು. ಇವು ಪಾಸಿಟಿವ್ ಇಂಟೀಜರ್ಸ್. ಇಲ್ಲಿ 1 ಇಂದ ಸ್ಟಾರ್ಟ್ ಆದ್ರೆ ನ್ಯಾಚುರಲ್ ನಂಬರ್ ಆಗ್ತದೆ. 0 ಇಂದ ಹಿಡಿದೈತೆ ಅಂದ್ರೆ ಇಲ್ಲಿ 0 ಇನ್ವಾಲ್ವ್ ಆಗಿದೆ. ಸೊ 0 ಇಂದ ಈ ಕಡೆ ತಗೊಳ್ಳೋ ನಂಬರಿಗೆ ನಾವು ಹೋಲ್ ನಂಬರ್ ಅಂತ ತಗೋತಾರೆ. ಸೊ ಇದು ಇಂಟೀಜರ್ನ ಅದರ ಡೆಫಿನಿಷನ್ ನೋಡೋಣ. ಕಲೆಕ್ಷನ್ ಆಫ್ ಹೋಲ್ ನಂಬರ್ಸ್ ಏನು ಕಲೆಕ್ಷನ್ ಆಫ್ ಹೋಲ್ ನಂಬರ್ಸ್ ಅಂಡ್ ನೆಕ್ಸ್ಟ್ ಈ ಕಡೆ ಬರೋದಕ್ಕೆ ಏನಂದಿದೆ ನಾನು ನೆಗೆಟಿವ್ ನಂಬರ್ಸ್. ಇವು ನೆಗೆಟಿವ್ ನಂಬರ್ಸ್ ಇಲ್ಲಿ ತಗೊಳ್ಳಿ, ನೆಗೆಟಿವ್ ನಂಬರ್ಸ್ ಅಂತಾನೆ ತಗೊಳ್ಳಿ. ಇಂಟೀಜರ್ಸ್ ನೆಗೆಟಿವ್ ಇಂಟೀಜರ್ ಪಾಸಿಟಿವ್ ಇಂಟೀಜರ್ ನೆಕ್ಸ್ಟ್ ಹೇಳ್ತೀನಿ ನಾನು. ಪಾಸಿಟಿವ್ ನಂಬರ್ಸ್ ನೆಗೆಟಿವ್ ನಂಬರ್ಸ್ ಇವು 0 ಇಂದ ಇರುವೆಲ್ಲ ಹೋಲ್ ನಂಬರ್ಸ್. ಅದು ಇಲ್ಲಿ ನೆಗೆಟಿವ್ ನಂಬರ್ಸ್. ನೆಗೆಟಿವ್ ನಂಬರ್ಸ್ ಏನು ನೆಗೆಟಿವ್ ನಂಬರ್ಸ್. ಇಂಟೀಜರ್ಸ್ ಅಂದ್ರೆ ಕಲೆಕ್ಷನ್ ಆಫ್ ಹೋಲ್ ನಂಬರ್ ಅಂಡ್ ನೆಗೆಟಿವ್ ನಂಬರ್ಸ್. ಇದು ಇಂಟೀಜರ್ಸ್ ಆಯ್ತು. ನೋಟ್ ಮಾಡ್ಕೊಂಡ್ರ. ನೆಕ್ಸ್ಟ್ ನೋಡೋಣ. ಈ ಇಂಟೀಜರ್ ಅಲ್ಲಿ ಪಾಸಿಟಿವ್ ನಂಬರ್ ಯಾವುದು ನೆಗೆಟಿವ್ ನಂಬರ್ಸ್ ಯಾವುದು ಅವಕ್ಕೆ ಹೇಗೆ ರೀಪ್ರೆಸೆಂಟ್ ಮಾಡ್ತಾರೆ. ಪಾಸಿಟಿವ್ ಇಂಟೀಜರ್ ನೆಗೆಟಿವ್ ಇಂಟೀಜರ್ ಟೈಪ್ಸ್ ಅಂತ ಬರ್ತದೆ. ಇದರಲ್ಲಿ ಇಂಟೀಜರ್ಸ್ ಅಲ್ಲಿ ಪಾಸಿಟಿವ್ ಇಂಟೀಜರ್ ನೆಗೆಟಿವ್ ಇಂಟೀಜರ್ ಅಂತ ಬರ್ತದೆ. ಸೊ ನೋಡೋಣ. ನೆಕ್ಸ್ಟ್ ನೋಡೋಣ ಚಿಲ್ಡ್ರನ್ಸ್. ನೆಕ್ಸ್ಟ್ ಏನಂದ್ರೆ ಇದರಲ್ಲಿ ಎರಡು ಟೈಪ್ಸ್ ಇಂಟೀಜರ್ಸ್ ಬರ್ತಾವೆ. ಯಾವುದು ಪಾಸಿಟಿವ್ ಇಂಟೀಜರ್ ಅಂತ ಬರ್ತದೆ. ಪಾಸಿಟಿವ್ ಇಂಟೀಜರ್ಸ್ ಏನು ಪಾಸಿಟಿವ್ ಇಂಟೀಜರ್ಸ್. ಪಾಸಿಟಿವ್ ಇಂಟೀಜರ್ ನ ರೀಪ್ರೆಸೆಂಟ್ ಹೇಗೆ ಮಾಡ್ತಾರೆ ಇಂಟೀಜರ್ ನ ಝೆಡ್ ಅಂತ ಹೇಳಿದ್ದೆ ನಾನು. ಸೊ ಪಾಸಿಟಿವ್ ಇಂಟೀಜರ್ ನ ಝೆಡ್ ಬರೆದು ಮೇಲ್ಗಡೆ ಪ್ಲಸ್ ಅಂತ ಈ ತರ ಬರೀತಾರೆ. ಇದು ಪಾಸಿಟಿವ್ ಇಂಟೀಜರ್ ನ ರೀಪ್ರೆಸೆಂಟ್ ಮಾಡೋದು ಹೀಗೆ. ಪಾಸಿಟಿವ್ ಇಂಟೀಜರ್ ಈ ತರ ರೀಪ್ರೆಸೆಂಟ್ ಮಾಡ್ತಾರೆ. ಪಾಸಿಟಿವ್ ಇಂಟೀಜರ್ಸ್ ಯಾವ್ಯಾವ ಹೇಳಿ ನೋಡೋಣ. ಪಾಸಿಟಿವ್ ಇಂಟೀಜರ್ ಅಂದ್ರೆ ಅದರಲ್ಲಿ ಪಾಸಿಟಿವ್ ನಂಬರ್ಸ್ ಇರೋದು ಪಾಸಿಟಿವ್ ಇಂಟೀಜರ್ಸ್. ಏನು ಪಾಸಿಟಿವ್ ನಂಬರ್ಸ್ ಇರೋದನ್ನ ಪಾಸಿಟಿವ್ ಇಂಟೀಜರ್ಸ್ ಅಂತಾರೆ. ಏನು ಪಾಸಿಟಿವ್ ನಂಬರ್ಸ್ ನ ಪಾಸಿಟಿವ್ ಇಂಟೀಜರ್ ಅಂತ ಅಂತಾರೆ. ಯಾವ್ಯಾವ ಹೇಳಿ ನೋಡೋಣ. ಯಾವ್ಯಾವ ಅಂದ್ರೆ +1 ಅಂತಾನು ಬರಿಬಹುದು. ಇಲ್ಲ ಈ ಪ್ಲಸ್ ರಿಮೂವ್ ಮಾಡಿದ್ರು ಅಲ್ಲಿ ಏನು ಇಲ್ಲ ಅಂದ್ರೂ ಪ್ಲಸ್ ಇರ್ತದೆ ಅಂತ ಅನ್ಕೊಳ್ಳೋದಲ್ಲ, ಹಾಗೆ ಇರ್ತದೆ. ಅಲ್ಲಿ ಏನು ಇರ್ಲಿಲ್ಲ ಅಂದ್ರೆ ಪಾಸಿಟಿವ್ ಅದು ನಂಬರ್. ಮತ್ತೆ +2 +3 ಈ ತರ ಹೀಗೆ ಕಂಟಿನ್ಯೂ ನಂಬರ್ಸ್ ಇರ್ತದೆ. ಅದನ್ನ ನಾನು 3 ಡಾಟ್ ರೀಪ್ರೆಸೆಂಟ್ ಮಾಡ್ಬೇಕಂತ ಹೇಳಿದ್ದೆ. 3 ಡಾಟ್ ಇಂದ ಮುಂದೆ ಇರೋ ನಂಬರ್ಸ್ ನ ಈ ತರ ರೀಪ್ರೆಸೆಂಟ್ ಮಾಡ್ಬೇಕು. ಇದು ಪಾಸಿಟಿವ್ ಇಂಟೀಜರ್ಸ್. ನೆಕ್ಸ್ಟ್ ಯಾವುದು ಸೆಕೆಂಡ್ ನೆಗೆಟಿವ್ ಇಂಟೀಜರ್ಸ್. ಏನು ನೆಗೆಟಿವ್ ಇಂಟೀಜರ್ಸ್ ನ ಝೆಡ್ ಮೈನಸ್ ಅಂತ ರೀಪ್ರೆಸೆಂಟ್ ಮಾಡ್ತಾರೆ. ಹಾಗಾದ್ರೆ ನೆಗೆಟಿವ್ ಇಂಟೀಜರ್ಸ್ ಅಂದ್ರೆ ನೆಗೆಟಿವ್ ನಂಬರ್ಸ್ ನ ನೆಗೆಟಿವ್ ಇಂಟೀಜರ್ಸ್ ಅಂತಿದ್ದಾರೆ. ನೆಗೆಟಿವ್ ನಂಬರ್ಸಿಗೆ ನೆಗೆಟಿವ್ ಇಂಟೀಜರ್ಸ್ ಅಂದಿದ್ದಾರೆ. ಏನು ನೆಗೆಟಿವ್ ನಂಬರ್ಸ್ ನ ನೆಗೆಟಿವ್ ಇಂಟೀಜರ್ಸ್ ಅಂತ ಅಂದಿದ್ದಾರೆ. ಸೊ ಹಾಗಾದ್ರೆ ನೆಗೆಟಿವ್ ಇಂಟೀಜರ್ಸ್ ಯಾವ ಹೇಳಿ ನೋಡೋಣ. ನೆಗೆಟಿವ್ ಇಂಟೀಜರ್ಸ್ ಅಂದ್ರೆ ನೆಗೆಟಿವ್ ಅಂದ್ರೆ ಇಲ್ಲಿ ಮೈನಸ್ ಬರ್ತದೆ. ಪ್ರತಿಯೊಂದು ನಂಬರ್ಸ್ ಬರೀದು ಹೀಗೆ ನಂಬರ್ಸ್ ಬರ್ತದೆ. ಇಲ್ಲಿ ಏನ್ ಮಾಡ್ಬೇಕು ನೆಗೆಟಿವ್ ಅಂದ್ರೆ ಇಲ್ಲಿ ಮೈನಸ್ ಅಂತ ಸೈನ್ ಹಾಕಬೇಕು. ಇವು ನೆಗೆಟಿವ್ ಇಂಟೀಜರ್ಸ್. ಇದು ಪಾಸಿಟಿವ್ ಇಂಟೀಜರ್ ಅಂದ್ರೆ ಅಲ್ಲಿ ಪಾಸಿಟಿವ್ ನಂಬರ್ಸ್ ಬರ್ತವೆ. ಪಾಸಿಟಿವ್ ಇಂಟೀಜರ್ ಯಾವಂದ್ರೆ +1 +2 +3 ಅಪ್ ಟು ಇನ್ಫಿನಿಟಿ ತನ. ನೆಗೆಟಿವ್ ಇಂಟೀಜರ್ ಅಂದ್ರೆ ಝೆಡ್ ಮೈನಸ್. ಇಲ್ಲಿ ನೆಗೆಟಿವ್ ನಂಬರ್ಸ್ ಬರ್ತದೆ. ನೆಗೆಟಿವ್ ಇಂಟೀಜರ್ ನ -1 -2 -3 ಅಪ್ ಟು ಇನ್ಫಿನಿಟಿ ಈ
ತರ ಇವು ಚಿಕ್ಕ ನಂಬರ್ಸ್, ಇವು ಸ್ಮಾಲ್ ಆಗ್ತಾವ. ಇದ್ರು 0 ಹಿಂದ್ಗಡೆ ಇರೋದೆಲ್ಲ ಸ್ಮಾಲ್, ಅದು 0 ಮುಂದ್ಗಡೆ ಇರೋದೆಲ್ಲ ಲಾರ್ಜ್ ನಂಬರ್ಸ್. ಅದು ಹೀಗೆ ತೆಗೆದ್ರು. ಇದು ನೋಟ್ ಮಾಡ್ಕೊಳ್ಳಿ. ಮಾಡ್ಕೊಂಡ್ರೆ ಹಾಗಾದ್ರೆ ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಕೆಲವೊಂದಿಷ್ಟು ಇನ್ನ 2 ಇಂಪಾರ್ಟೆಂಟ್ ಪಾಯಿಂಟ್ ಇದೆ, ಕೇಳಿ. ಇಂಟಿಜರ್ಸ್ ಒಳಗೆ ನಿಮ್ಗವು ಇಂಪಾರ್ಟೆಂಟ್ ಪಾಯಿಂಟ್ ಗೊತ್ತಾಗಬೇಕು. ನಿಮ್ಮ ಮೈಂಡ್ ಅಲ್ಲಿ ಬರ್ತದೆ ಕ್ವಶನ್, ಇಲ್ಲಿ 0 ಇನ್ವಾಲ್ವ್ ಆಗಿದೆ, ಆದ್ರೆ ಪಾಸಿಟಿವ್ ನೆಗೆಟಿವ್ ಹೇಳ್ಬೇಕಾದ್ರೆ ಇಲ್ಲಿ 0 ತಗೊಂಡೇ ಇಲ್ಲಲ್ಲ ಇವರು ಅಂತ ನಿಮ್ಮ ಮೈಂಡ್ ಅಲ್ಲಿ ಕ್ವಶನ್ ಬರುತ್ತೆ. ಏನು ಪಾಸಿಟಿವ್ ನಂಬರ್ಸ್ ಅಂದ್ರೆ +1 -1, ಇದು +1 +2 +3 ಈ ತರ ಹೇಳಿದ್ರು. ನೆಗೆಟಿವ್ ನಂಬರ್ಸ್ ಅಂದ್ರೆ -1 -2 -3 ಅಂತ ಹೇಳಿದ್ರು. ಇಲ್ಲಿ ನಿಮ್ಗೆ ಕ್ವಶನ್ ಬರ್ತದೆ, ಒಂದು ಮೈಂಡ್ ಅಲ್ಲಿ ಕ್ವಶನ್ ಬರ್ತದೆ. ಇಲ್ಲಿ ಇಂಟಿಜರ್ಸ್ ಅಲ್ಲಿ 0 ಬಂದಿದೆ ಅಂತ ಹೇಳ್ತೀರಿ, ಆದ್ರೆ ಇದ್ರಲ್ಲಿ 0 ತಗೊಂಡೇ ಇಲ್ಲಲ್ಲ ನೀವು ಅಂತ ನಿಮ್ ಮೈಂಡ್ ಅಲ್ಲಿ ಕ್ವಶನ್ ಬರ್ತದೆ. ಆ ತರ ಇಂಟಿಜರ್ಸಿಗೂ ಒಂದ್ ಹೆಸರು ಕೊಟ್ಟಿದ್ದಾರೆ, ಏನಂತ. ಒಂದಕ್ಕ ನಾನ್ ಪಾಸಿಟಿವ್ ಅಂತ ಅಂದರೆ ಬರುತ್ತೆ ತಾನೆ ನಿಮ್ ಮೈಂಡ್ ಅಲ್ಲಿ. ಪಾಸಿಟಿವ್ ಇಂಟಿಜರ್ ಅಂದ್ರೆ 1 2 3 +1 +2 +3 ಅಂತ ಹೇಳ್ತೀರಾ. ನೆಗೆಟಿವ್ ಇಂಟಿಜರ್ಸ್ ಅಂದ್ರೆ -1 -2 -3 ಹಿಂಗ ಕೆಲವೊಂದಿಷ್ಟು ನಂಬರ್ಸ್ ಇದಾವೆ. ಇಂಟಿಜರ್ಸ್ ಅಲ್ಲಿ ನಾನು ಕಲೆಕ್ಷನ್ ಆಫ್ ಹೋಲ್ ನಂಬರ್ಸ್ ಅಂದೆ. ಹೋಲ್ ನಂಬರ್ಸ್ ಅಂದ್ರೆ ಸ್ಟಾರ್ಟ್ ಆಗೋದು 0 ಇಂದ ಅಂತ ಹೇಳಿದೆ. ಸೊ ಇಲ್ಲಿ ನೆಗೆಟಿವ್ ನಂಬರ್ಸ್ ಅಲ್ಲಿ, ನೆಗೆಟಿವ್ ಇಂಟಿಜರ್ಸ್ ಅಲ್ಲಿ, ಪಾಸಿಟಿವ್ ಇಂಟಿಜರ್ ಅಲ್ಲಿ 0 ಬಂದೇ ಇಲ್ಲ. ಪಾಸಿಟಿವ್ ಇಂಟಿಜರ್ ಹೌದು, ಅಲ್ಲಿ 0 ಬಂದಿಲ್ಲ, ಅದ್ರ ಸಂಬಂಧ ಇಲ್ಲಿ ನೆಕ್ಸ್ಟ್ ಏನ್ ಮಾಡಿದ್ರು, ನಾನ್ ಪಾಸಿಟಿವ್ ಇಂಟಿಜರ್ಸ್ ಅಂತ ಬಂತು. ನೆಕ್ಸ್ಟ್ ಅದನ್ನು ಇಂಟಿಜರ್, ಪಾಸಿಟಿವ್ ಬಂದಿದ್ದು ಅದನ್ನು ಇಂಟಿಜರ್, 0 ಅನ್ನೋದು ಇಂಟಿಜರ್ ಹೇಳ್ಬೇಕಂತಾನೆ ಇವು ನಾನ್ ಪಾಸಿಟಿವ್ ನಾನ್ ನೆಗೆಟಿವ್ ಅಂತ ಇಲ್ಲಿ 0 ಇನ್ವಾಲ್ವ್ ಮಾಡಿದ್ದಾರೆ ಇದ್ರಲ್ಲಿ. ಹೇಗೆ ಅಂದ್ರೆ ಇದ್ರಲ್ಲಿ ನಾನ್ ಪಾಸಿಟಿವ್ ಅಂದ್ರೆ ನಾಟ್ ಪಾಸಿಟಿವ್ ಅಂದ್ರೆ ಪಾಸಿಟಿವ್ ಇರ್ಲಾರ್ದು, ಪಾಸಿಟಿವ್ ಇದ್ದಿದ್ದನ್ನ ಬಿಟ್ಟು, ಅಂದ್ರೆ ಇಲ್ಲಿ ನೆಗೆಟಿವ್ ನಂಬರ್ಸ್ ಬಂತು. ಏನು ಪಾಸಿಟಿವ್ ಇದ್ದಿದ್ದನ್ನ ಬಿಟ್ಟು ತಗೊಳ್ಳೋದು ನೆಗೆಟಿವ್ ನಂಬರ್ಸ್ ಬಂತು. ಹೌದು, ನೆಗೆಟಿವ್ ನಂಬರ್ಸ್ ಹೌದು. ಬಟ್ ನಾನ್ ಪಾಸಿಟಿವ್ ಅಂತ ನಮ್ ವರ್ಡ್ ಬರೋಣ, ಅಲ್ಲಿ ಪಾಸಿಟಿವ್ ಇದ್ದಿದ್ದನ್ನ ಬಿಟ್ಟು ಹಿಡಿದ್ರೆ 0 ಹಿಡಿದು ಈ ಕಡೆ ನೆಗೆಟಿವ್ ನಂಬರ್ಸ್ ಆಗ್ತದೆ. ಅದಕ್ಕೆ ಬಟ್ ಇಲ್ಲಿ ಏನ್ ಇನ್ಕ್ಲೂಡ್ ಆಗಿರುತ್ತೆ, ನೆಗೆಟಿವ್ ನಂಬರ್ಸ್ ಬರ್ತವೆ. ನೆಗೆಟಿವ್ ನಾನ್ ಪಾಸಿಟಿವ್ ಇಂಟಿಜರ್ಸ್ ಒಳಗೆ ನೆಗೆಟಿವ್ ನಂಬರ್ಸ್ ಬರ್ತದೆ. ನೆಗೆಟಿವ್ ನಂಬರ್ ಬಟ್ ಇನ್ಕ್ಲೂಡಿಂಗ್ 0. ನಾನ್ ಪಾಸಿಟಿವ್ ಅಂದ್ರೆ ಪಾಸಿಟಿವ್ ಇದ್ದಿದ್ದನ್ನ ಬಿಟ್ಟು, ಪಾಸಿಟಿವ್ ಬಿಟ್ರೆ ಇಂಟಿಜರ್ಸ್ ಅಲ್ಲಿ ಉಳಿದು ಏನು 0 ಇಂದ ಆ ಕಡೆ ನೆಗೆಟಿವ್ ನಂಬರ್ಸ್ ಉಳಿತವೆ. ಸೊ ಅಂತ ನಂಬರ್ಸಿಗೆ ನಾನ್ ಪಾಸಿಟಿವ್ ಇಂಟಿಜರ್ಸ್ ಅಂತ ಅಂದ್ರು. ಇನ್ಕ್ಲೂಡಿಂಗ್ 0ನ ಇನ್ಕ್ಲೂಡ್ ಆಗ್ತದೆ ಅಲ್ಲಿ, ಆದ್ರೆ ಅದ್ರೊಳಗೆ 0 ಇನ್ಕ್ಲೂಡ್ ಆಗಿರತ್ತೆ, ಅದ್ರಲ್ಲಿ 0 ಇನ್ಕ್ಲೂಡ್ ಆಗಿರುತ್ತೆ. ತಗೊಳ್ಳಿ ಬಟ್ 0 ಇನ್ಕ್ಲೂಡ್ ಆಗಿರತ್ತೆ ಇದ್ರಲ್ಲಿ. ಸೊ ಹಾಗಾದ್ರೆ ಇವ್ ನಂಬರ್ಸ್ ಯಾವ ಹೇಳಿ ನೋಡೋಣ. ನಂಬರ್ಸ್ ಯಾವ ಆಗ್ತದೆ, 0 ಇಂದ ನೆಗೆಟಿವ್ ನಂಬರ್ಸ್. ಇದೆಲ್ಲಾನು ಹೀಗೆ ಮುಂದೆ ಕಂಟಿನ್ಯೂ ನಂಬರ್ಸ್ ಇದಾವೆ. ಇವು 0 ಇಂದ ತಗೊಂಡ್ರೆ ನಾನ್ ಪಾಸಿಟಿವ್ ಆಗ್ತದೆ. ನಾನ್ ಪಾಸಿಟಿವ್ ಅಂದ್ರೆ ನೆಗೆಟಿವ್ ನಂಬರ್ಸ್, ಅದ್ರೊಳಗೆ ಇನ್ಕ್ಲೂಡ್ 0ನು ಇನ್ಕ್ಲೂಡ್ ಆಗಿರತ್ತೆ. 0 ಇಂದ ಈ ಕಡೆ ಹಿಂದ್ಗಡೆ ಇರೋ ಎಲ್ಲ ನಂಬರ್ಸ್ ಏನಾದ್ರು ನಾನ್ ಪಾಸಿಟಿವ್ ಇಂಟೀಜರ್ಸ್ ಅಂತ ಕೊಟ್ರು. ನಾನ್ ಪಾಸಿಟಿವ್ ಆದ್ರೆ ಇನ್ನ ಒಂದ್ ತಗೊಂಡ್ರು, ಏನು ಇನ್ನ ಒಂದ್ ತಗೊಂಡ್ರು ನಾನ್ ನೆಗೆಟಿವ್ ಅಂತ ತಗೊಂಡ್ರು. ಈ ಪಾಸಿಟಿವ್ ಅದು 0 ಇಂದ ಈ ಕಡೆನು ತಗೋಬಹುದಲ್ಲ, ನೆಗೆಟಿವ್ ಬಿಟ್ಟು ಈ ಕಡೆ ಇರೋ ನಂಬರ್ಸಿಗೆ ಏನ್ ಕೊಟ್ರು,
ಇಂಟೀಜರ್ಸ್ ಅಂತ ತಗೊಂಡ್ರು. ನಾನ್ ನೆಗೆಟಿವ್ ಇಂಟೀಜರ್ಸ್ ಅಂದ್ರೆ ನೆಗೆಟಿವ್ ಇಂಟೀಜರ್ಸ್ ಬಿಟ್ಟು, ಏನು ನೆಗೆಟಿವ್ ಇಂಟೀಜರ್ಸ್ ನ ಬಿಟ್ಟು, ನೆಗೆಟಿವ್ ನಂಬರ್ಸ್ ನ ಬಿಟ್ಟು ಉಳಿದು ಯಾವುದು 0 ಇಂದ ಪಾಸಿಟಿವ್ ನಂಬರ್ಸ್ ಉಳಿದು. ಇದಕ್ಕೆ ಹಾಗಾದ್ರೆ 0 ಇಂದ ಮುಂದೆ ಒಂದು ನಂಬರ್ಸ್ ಎಲ್ಲದಕ್ಕೂ ನಾನು ಹೇಳಿದ್ದೆ ಏನಂತ, ಫಸ್ಟ್ಗೆ ಹೇಳುವಾಗ ಇಂಟೀಜರ್ಗಿಂತ ಮೊದಲು ಹೇಳುವಾಗ ಹೇಳಿದ್ದೆ ಹೋಲ್ ನಂಬರ್. ಹಾಗಾದ್ರೆ ಇದು ನಾನ್ ನೆಗೆಟಿವ್ ನಂಬರ್ಸ್, ನಾನ್ ನೆಗೆಟಿವ್ ಇಂಟೀಜರ್ಸಿಗೂ ಹೋಲ್ ನಂಬರ್ಸ್ ಅಂತ ಅಂತಾರೆ. ಏನು ಹೋಲ್ ನಂಬರ್ಸ್ ಅಂತ ಅಂತಾರೆ. ಹೋಲ್ ನಂಬರ್ಸ್ ಅಂತ ಅಂತಾರೆ. ಎಂತ ನಂಬರ್ಸ್ ಇವು? ಪಾಸಿಟಿವ್ ನಂಬರ್ಸ್ ನ, ಪಾಸಿಟಿವ್ ನಂಬರ್ಸ್ ಅಂದ್ರೆ 1 2 3 +1 +2, ಅವು ಪ್ಲಸ್ ಬರಲಿಲ್ಲ ಅಂದ್ರೂ ಪಾಸಿಟಿವ್ ಆಗ್ತದೆ. ಅಂದ್ರೆ ಪಾಸಿಟಿವ್ ನಂಬರ್ಸ್ ನ ನಾವು ಅನ್ಬೋದು ಏನಂತ ಅನ್ಬೋದು, ಪಾಸಿಟಿವ್ ನಂಬರ್ ನ ನ್ಯಾಚುರಲ್ ನಂಬರ್ ಅಂತ ಅನ್ಬೋದು. ಪಾಸಿಟಿವ್ ನಂಬರ್ಸ್ ಯಾವ್ಯಾವು? +1 +2 +3 +1 ಇರ್ತದೆ. ಸೊ ಇವು ಎಲ್ಲ ನಂಬರ್ಸ್ ಅನ್ನ ನಾವು ಏನ್ ಅನ್ಬೋದು? ನ್ಯಾಚುರಲ್ ನಂಬರ್ಸ್ ಅಂತ ಅನ್ಬೋದು. ಪ್ಲಸ್ ಸೈನ್ ಇರ್ಲಿಲ್ಲ ಅಂದ್ರೂ ಪಾಸಿಟಿವ್ ನಂಬರ್ಸ್ ಆಗ್ತದೆ. ಸೊ ಹಾಗಾದ್ರೆ ಎಲ್ಲ ನ್ಯಾಚುರಲ್ ನಂಬರ್ಸ್ ಏನದು? ಪಾಸಿಟಿವ್ ಇಂಟೀಜರ್ಸ್ ಅದು. ಯಾವ ಎಲ್ಲ ನ್ಯಾಚುರಲ್ ನಂಬರ್ಸ್ ಏನದು? ಪಾಸಿಟಿವ್ ಇಂಟೀಜರ್ಸ್ ಅದು. 0 ಇಂದ ಸ್ಟಾರ್ಟ್ ಆದ್ರೆ 0 ತಗೊಂಡ್ರೆ ಅವೇನದು? ಹೋಲ್ ನಂಬರ್ಸ್ ಅದು. ಹೋಲ್ ನಂಬರ್ಸ್ ಅನ್ಬೋದು, ಮತ್ತೆ ನಾನ್ ನೆಗೆಟಿವ್ ಇಂಟೀಜರ್ಸ್ ಅಂತಾನು ಅನ್ಬೋದು. ನಾನ್ ನೆಗೆಟಿವ್ ಅಂದ್ರೆ ಅಲ್ಲಿ ಪಾಸಿಟಿವ್ ಇಂಟೀಜರ್ಸ್ ಬಂದು ಪಾಸಿಟಿವ್ 0 ಇನ್ಕ್ಲೂಡ್ ಆಗಿರುತ್ತೆ. ಏನು ಪಾಸಿಟಿವ್ ನಂಬರ್ಸ್ ಬರ್ತದೆ ಫಸ್ಟ್, ನೆಗೆಟಿವ್ ನ ಬಿಟ್ಟು ಪಾಸಿಟಿವ್ ನಂಬರ್ಸ್ ಅದೇ, ಬಟ್ ಇನ್ಕ್ಲೂಡಿಂಗ್ 0. ಏನು? ಇನ್ಕ್ಲೂಡಿಂಗ್ 0 ಏನಾಗಿರತ್ತೆ? 0 ಇನ್ಕ್ಲೂಡ್ ಆಗಿರತ್ತೆ ಇಲ್ಲಿ. ಹಾಗಾದ್ರೆ ಇವು ಬಿಟ್ಟು ಇವು ನೆಗೆಟಿವ್ ನಂಬರ್ಸ್ ನ ತೆಗೆದು ನೀವೇನ್ ಮಾಡ್ಬೇಕು? ಇದು ಫಸ್ಟ್ ನೋಟ್ ಮಾಡ್ಕೊಳ್ಳಿ. ನೋಟ್ ಮಾಡ್ಕೊಂಡ್ರ? ಓಕೆ. ನನ್ನ ಕ್ಲಾಸ್ ಹೇಳುವಾಗ ನೀವೇನ್ ಮಾಡ್ಬೇಕಂದ್ರೆ, ನಾನು ಎಕ್ಸ್ಪ್ಲೇನ್ ಮಾಡುವಾಗ ನೀವು ಸೈಲೆಂಟ್ ಆಗಿ ಕೂತು ಕೇಳಬೇಕು. ಕ್ಲಾಸ್ ಎಕ್ಸ್ಪ್ಲೇನ್ ಮಾಡುವಾಗ ಏನು ಬರೆಯೋ ಹಾಗಿಲ್ಲ, ಆ ಕಡೆ ನೋಡೋ ಹಾಗಿಲ್ಲ. ನಾನೇನ್ ಕ್ಲಾಸ್ ಹೇಳ್ತಿರ್ತೀನಲ್ಲ ಅದನ್ನೇ ಕರೆಕ್ಟ್ ಆಗಿ ಕೂತು ಕೇಳಬೇಕು. ಕರೆಕ್ಟ್ ಆಗಿ ಕೂತು ನೀವು ಕೇಳಿದ್ರೆ, ಪ್ರತಿಯೊಂದು ಪಾಯಿಂಟ್ ಕರೆಕ್ಟ್ ಆಗಿ ಮೈಂಡ್ ಅಲ್ಲಿ ಇಟ್ಕೊಂಡ್ರೆ ನೀವು ಮ್ಯಾಥಮೆಟಿಕ್ಸ್ ನ ಮುಂದೆ ನಿಮ್ಗೆ ಈಸಿಯಾಗಿ ಹೋಗ್ತದೆ. ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ ನೋಟ್ ಮಾಡ್ಕೊಂಡ್ರೆ, ನಾನು ನೋಟ್ ಮಾಡ್ಕೊ ಅಂತ ಹೇಳ್ದಾಕ್ರೆ ನೋಟ್ ಮಾಡ್ಕೋಬೇಕು ನೀವು. ಅಲ್ಲಿ ತನ ನೋಟ್ ಮಾಡ್ಕೊಳ್ಳೋ ಹಾಗಿಲ್ಲ. ನೋಟ್ ಮಾಡ್ಕೊಳ್ಳೋದು ವಿಡಿಯೋನ ಪಾಸ್ ಮಾಡಿ ನನ್ನ ಸೈಡ್ಗೆ ಸರ್ದಾಗ ನೀವು ವಿಡಿಯೋನ ಪಾಸ್ ಮಾಡಿ ನೋಟ್ ಮಾಡ್ಕೊಳ್ಳಿ. ನೋಟ್ ಮಾಡ್ಕೊಂಡ್ರೆ ನೆಕ್ಸ್ಟ್ ಇವು ನಾನ್ ನೆಗೆಟಿವ್ ಇಂಟೀಜರ್ಸಿಗೆ, ಹಾಗಾದ್ರೆ ಹೇಳಿ ನಾನ್ ನೆಗೆಟಿವ್ ಇಂಟೀಜರ್ಸ್ ಯಾವ್ಯಾವಂತ? ನಾನ್ ನೆಗೆಟಿವ್ ಇಂಟೀಜರ್ಸ್ ಯಾವಂದ್ರೆ 0 ಇಂದ ಸ್ಟಾರ್ಟ್ ಆಗ್ತದೆ ಅಂತ ಹೇಳಿದೆ. 0 ಇನ್ಕ್ಲೂಡ್. ನೆಗೆಟಿವ್ ಅಂದ್ರೆ ಇಲ್ಲಿ ಪಾಸಿಟಿವ್ ನಂಬರ್ಸ್ ಬಂದು, ಹಾಗಾದ್ರೆ ಇಲ್ಲಿ +1 +2 +3 ಈ ತರ ಎಲ್ಲ ನಂಬರ್ಸ್ ಬರೋದು ನಾನ್ ನೆಗೆಟಿವ್ ಇಂಟೀಜರ್ಸ್. ನಾನ್ ನೆಗೆಟಿವ್ ಇಂಟೀಜರ್ಸ್ ಅಂದ್ರೆ 0 ಇಂದ ಹಿಡಿದು ಪಾಸಿಟಿವ್ ನಂಬರ್ಸ್ ಎಲ್ಲಾನು ನಾನ್ ನೆಗೆಟಿವ್ ಇಂಟೀಜರ್ಸ್. ನಾನ್ ಪಾಸಿಟಿವ್ ಅಂದ್ರೆ 0 ಇಂದ ಹಿಡಿದು ನೆಗೆಟಿವ್ ನಂಬರ್ಸ್ ಎಲ್ಲಾನು ನಾನ್ ಪಾಸಿಟಿವ್ ಇಂಟೀಜರ್ಸ್. ಇದು ನೋಟ್ ಮಾಡ್ಕೊಳ್ಳಿ. ಇದು ನಾನ್ ನೆಗೆಟಿವ್ ಕೆಳಗೆ ಇದು ನಂಬರ್ನ ನೋಟ್ ಮಾಡ್ಕೊಂಡ್ರ? ಸೊ ಇದಿಷ್ಟು ಹೇಳಿ ನಾನು ಇವತ್ತಿನ ಕ್ಲಾಸ್ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಏನು ಮಾಡ್ತೀನಿ ಅಂದರೆ, ನಿಮಗೆ ನೆಕ್ಸ್ಟ್ ನಂಬರ್ಸಿನ ಯಾವ್ಯಾವ ನಂಬರ್ಸ್ ಬರ್ತದೆ ಅಂತ ಹೇಳ್ತೀನಿ. ಹೇಳಿದಾದ್ಮೇಲೆ ಕೆಲವೊಂದಿಷ್ಟು ಇವು ಏನು ನಂಬರ್ಸ್ ಕಲ್ತೀವಲ್ಲ ಅವು ಯಾವ್ಯಾವ ನಂಬರ್ಸ್ ಹೇಳ್ತೀನಲ್ಲ ಅವೆಲ್ಲ ನಂಬರ್ಸ್ದು ಪ್ರಾಪರ್ಟೀಸ್ ನೋಡೋಣ. ಪ್ರಾಪರ್ಟೀಸ್ ನೋಡಿ ಮ್ಯಾಥಮೆಟಿಕಲ್ ಆಪರೇಷನ್ಸ್ ಅದ್ರೊಳಗೆ ಅಪ್ಲೈ ಹೇಗೆ ಮಾಡ್ತಾರೆ ಇವೆಲ್ಲನೂ ನೋಡೋಣ.
ಬೇಸಿಕ್ಸಲ್ಲಿ ಇದೆಲ್ಲ ನಿಮಗೆ ಬಂದಾದ್ಮೇಲೆ ನಾನು ಚಾಪ್ಟರಿಗೆ ಹೋಗ್ತೀನಿ. ಸೊ ಅರ್ಥ ಆಯ್ತಾ? ನಾನು ಹೇಳೋದೆಲ್ಲನೂ ಅರ್ಥ ಆಗಿದ್ರೆ ನೀವೇನು ಮಾಡಬೇಕಂದ್ರೆ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಬೇಕು, ಫ್ರೆಂಡ್ಸ್ಗಳಲ್ಲಿ ಶೇರ್ ಮಾಡಬೇಕು, ಮತ್ತು ಲೈಕ್ ಮಾಡಬೇಕು.